ಸರ್, ನಾನು ಮೊದಲು ಬರೀಲಿಕ್ಕೆ ಆರಂಭಿಸಿದ್ದು ನಮ್ಮ ಕುಂದಾಪುರದ ಬಂಡಾರ್ಕರ್ಸ್ ಕಾಲೇಜಿನ ಭಿತ್ತಿ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರು, ಕವನ ಬರೆಯುವವರು ಬರೆದು ಕೊಡಬೇಕು ಅಂತ. ದಶರಥನ ಕಣ್ಣ ಮುಚ್ಚಾಲೆಯ ಆಟ, ರಾಮನಿಗೆ ಕಾಡೆ ಗೂಡಾಯಿತು, ಉದ್ದಿನ ಮೂಟೆಯಂತಹ ವ್ಯಕ್ತಿತ್ವ ರಾವಣ ಉರುಳೇ ಹೋಯ್ತು. ನಾನು ಓದುವಾಗ ಕನ್ನಡ ಸಾಹಿತ್ಯ ಅಂದ್ರೆ ಮೊಬೈಲ್ಗಳ ಹಾವಳಿ ಇರಲಿಲ್ಲ. ತಾಯಿ ತಂದೆ ಮೊಬೈಲ್ ಹಿಡ್ಕೊಂಡು ಕೂತಿರುವಾಗ ಮಕ್ಕಳು ಅದೇ ಕೆಲಸವನ್ನೇ ಮಾಡ್ತಾರೆ. ಸತ್ಯವಾಗಿ ಪ್ರಾಮಾಣಿಕವಾಗಿ ಸೊಸೈಟಿಗೆ ಯಾವ ಸಂದೇಶ ಕೊಡಬೇಕೋ ನಾವು ಪಾಠ ಮಾಡುವಾಗ ಇಂಪಾರ್ಷಿಯಲ್ ಆಗಿ ಕೊಟ್ರೆ ಅವರು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಮೊದಲ ಕವನ ಸಂಕಲನ ಅಭಿಜಾತ, ಅದು ಜಿಲ್ಲೆಯ ಅತ್ಯುತ್ತಮ ಕೃತಿಯಾಗಿ ಗ್ರಂಥಾಲಯಕ್ಕೆ ಅದು ಆಯ್ಕೆಯಾಗಿದೆ. ಈ ಕವನಗಳನ್ನೆಲ್ಲ ಬರೆದಾಗ ಫಸ್ಟ್ ಯಾರ ಹತ್ರ ಹೋಗಿ ಹೇಳ್ತಿದ್ರಿ? ನನಗೆ ಅಪ್ಪನನ್ನ ಕಂಡು ಕೂಡಲೇ ಕಣ್ಣಲ್ಲಿ ನೀರು ಬಂದುಬಿಡುದು. ಕನ್ನಡ ಐಚ್ಛಿಕದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ಸ್ಥಾನ ಬಂತು ನನಗೆ. ನಿಮ್ಮ ಸರಳ ಸಜ್ಜನಿಕೆ ಮತ್ತೆ ಸಹೃದಯದ ಮಾತುಗಳಿರ್ಬೋದು, ಇವು ನಮ್ಮಂತ ಯಂಗ್ಸ್ಟರ್ಸ್ ಅನೇಕರಿಗೆ ಸ್ಫೂರ್ತಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋಗೆ ಇದುವರೆಗೂ ಅನೇಕ ವಿಭಾಗದ ಸಾಧಕರನ್ನ ನಾವು ಕರೆಸಿ ಮಾತಾಡಿಸಿದ್ದೀವಿ. ದೇಶ ಇರ್ಬೋದು, ವಿದೇಶದ ಅನೇಕರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಂದು ಅವರ ಕತೆಗಳನ್ನು, ಅವರ ಬದುಕಿನ ಅನೇಕ ಮಜಲುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಆದರೆ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನೀವು ಇದುವರೆಗೆ ಚಲನಚಿತ್ರ ವಿಭಾಗದವರು ಇರ್ಬೋದು, ಅಥವಾ ನಮ್ಮ ಯಕ್ಷಗಾನ ವಿಭಾಗನೂ ಇರ್ಬೋದು, ಅಥವಾ ಕಲೆಯ ಅನೇಕ ಪ್ರಕಾರಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ನನ್ನ ಕಾರ್ಯಕ್ರಮದಲ್ಲಿ ನೀವು ನೋಡಿರ್ತೀರ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಸಾಹಿತ್ಯ ವಿಚಾರವನ್ನು ತಗೊಂಡು ಒಬ್ಬರು ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಮುಂಡಗೋಡು, ದೂರದ ಉತ್ತರ ಕನ್ನಡ ಜಿಲ್ಲೆ, ನಿಯರ್ ಬೈ ಸಿರ್ಸಿ ಬರುತ್ತೆ ಇದು. ಸೊ ಅಲ್ಲಿಂದ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಬಂದಿದ್ದಾರೆ. ಇವರು ಕನ್ನಡ ಟೀಚರ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರ ಸಾಹಿತ್ಯ ಪ್ರೀತಿ ಎಂಥದ್ದಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಂತ ನನ್ನ ಒಂದು ಮನೋಭಿಲಾಷೆ. ಇವರು ಬೇರೆ ಯಾರೂ ಅಲ್ಲ, ಮುಂಡಗೋಡಿನ ಲೋಯೋಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಆಗಿರುವಂಥ ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಅವರು ನನ್ನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಮಾತಾಡೋಣ. ಅವರು ಕನ್ನಡ ಉಪನ್ಯಾಸಕಿಯಾಗಿ ಮಾತ್ರ ಗುರುತಿಸಿಕೊಂಡಿಲ್ಲ, PhD ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಗೋಲ್ಡ್ ಮೆಡಲ್, MAಯಲ್ಲಿ ಪದವಿಯನ್ನು ಪಡೆದು ಪ್ರಥಮ ಸ್ಥಾನ ಅಂದರೆ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರ ಸಾಧನೆ ಎಂಥದ್ದು ಇರಬಹುದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನೀವು ಅಷ್ಟು ದೂರದಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾವು ಧನ್ಯತಾ ಭಾವವನ್ನು ಅರ್ಪಿಸ್ತೀವಿ. ಯಾಕಂತ ಹೇಳಿದ್ರೆ ಸುಮಾರು ದೂರ ಆಗುತ್ತೆ, ನಿಮ್ಮೂರಿಂದ ಒಂದು 200-300 ಕಿಲೋಮೀಟರ್ ಆಗ್ಬೋದು. ಹೆಗ್ಗದ್ದೆ ಸ್ಟುಡಿಯೋಗೋಸ್ಕರ ಇವತ್ತು ಅಲ್ಲಿಂದ ಬಂದಿದ್ದೀರಾ. ಆಮೇಲೆ ನನಗೆ ಸಾಹಿತ್ಯ ಅಂದರೆ ತುಂಬ ಇಷ್ಟ. ಕನ್ನಡ ಕವನಗಳಿರ್ಬೋದು, ಅಥವಾ ಪ್ರಬಂಧ ಇರ್ಬೋದು, ವಿಮರ್ಶೆ, ಇಷ್ಟಲ್ಲ ನಿಮ್ಮ ಬಗ್ಗೆ ನಾನು ಒಂದು ಪುಟ ಹೇಳ್ಬೋದು. ಈಗ ಒಂದು ಪುಟ ನನ್ನ ಹತ್ರ ಇದೆ ನಿಮ್ಮ ಬಗ್ಗೆ ಹೇಳುವಷ್ಟು, ಅಂದರೆ ಇದು ಕಡಿಮೆ. ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಪ್ರಶ್ನೆಗಳು ಕೂಡ ನನ್ನ ಹತ್ರ ಇದೆ. ವಿಮರ್ಶೆ ಇರ್ಬೋದು, ನೃತ್ಯ ಇರ್ಬೋದು, ಭರತನಾಟ್ಯ ಇರ್ಬೋದು, ಆಮೇಲೆ ಯಕ್ಷಗಾನ, ಭಾಷಣ, ವಿಚಾರ ಸಂಕಿರಣಗಳು, ಇದರಲ್ಲೆಲ್ಲದರಲ್ಲೂ ನೀವು ಎತ್ತಿದ ಕೈ. ಒಂದು ಒಳ್ಳೆಯ ವಾಕ್ಚಾತುರ್ಯ ನಿಮ್ಮ ಹತ್ರ ಇದೆ ಅನ್ನೋದು ಕೂಡ ನನಗೆ ಗೊತ್ತು. ಹಾಗಾಗಿ ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ ಆಗುತ್ತೆ. ಸೊ ಮಾತಿನ ಮಧ್ಯದಲ್ಲಿ ಮತ್ತೊಂದಿಷ್ಟು ಇವರ ಬಗ್ಗೆ ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ನಿಮ್ಮ ಒಂದು ಇಡೀ ಬದುಕಿನ ಒಟ್ಟಾರೆ ಮಜಲುಗಳನ್ನು ತಗೊಂಡ್ರೆ ನಿಮ್ಮ ಸಾಧನೆಯನ್ನು ಕೂಡ ನಮ್ಮ ಜನತೆಗೆ ತೋರಿಸೋದು ಕೂಡ ನಮ್ಮ ಒಂದು ಕಾರ್ಯಕ್ರಮದ ಅಭಿವ್ಯಕ್ತತೆ ಆಗಿರುತ್ತೆ. ನಾನು ಎಲ್ಲ ವೀಕ್ಷಕರಿಗೆ ಹೇಳೋದು ಇಷ್ಟೇ, ಇಂಥ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ. ನಿಮ್ಗೆ ಒಂದಿಷ್ಟು ಹೊಸ ಬಗೆಯ ನಾಲೆಜು ಇಲ್ಲಿ ಸಿಗುತ್ತೆ. ಯಾಕಂದರೆ ಎಲ್ಲಿ ಸಾಹಿತ್ಯ ಪ್ರೀತಿ ಇರುತ್ತೆ ಅಲ್ಲಿ ಅವರವರ ಮನಸ್ಥಿತಿಗಳು ಬದಲಾವಣೆಯಲ್ಲಿರುತ್ತೆ, ಸುಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನು ನಾನು ಅನೇಕ ಹಿರಿಯರಿಂದ ಕೂಡ ಕೇಳಿರುವಂಥ ಮಾತು. ಮೇಡಮ್, ಮೊದಲನೇದಾಗಿ ಈಗ ಸಾಹಿತ್ಯ ವಿಭಾಗದಲ್ಲಿ ಇದ್ದೀರಾ ಅನ್ನುವಂಥ ಇಂಟ್ರೊಡಕ್ಷನ್ ನಾನು ಹೇಳಿದೆ. ನಿಮಗೆ ಯಾವ ಪ್ರಕಾರದ ಸಾಹಿತ್ಯ ಅಂದರೆ ತುಂಬ ಇಷ್ಟವಾಗಿರುವಂಥ ಸಾಹಿತ್ಯ ಪ್ರಕಾರ ಯಾವುದು ಅಂತ? ಸರ್, ನನಗೆ ವಿದ್ಯಾರ್ಥಿ ದಿಸೆಯಿಂದಲೂ
ಅಂದಿನಿಂದ ಇಂದಿನವರೆಗೂ ಕೂಡ, ಈಗ ನಾನು ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ, ಇಂದಿನವರೆಗೂ ಕೂಡ ನನಗೆ ತುಂಬಾ ಇಷ್ಟವಾದಂತಹ ಸಾಹಿತ್ಯ ಪ್ರಕಾರ ಕಾವ್ಯ ಕ್ಷೇತ್ರ. ಕವನ ಅನ್ನೋದು ವಿದ್ಯಾರ್ಥಿ ದಿಸೆಯಿಂದನೂ ನಾನು ಅದಕ್ಕೆ ಆಕರ್ಷಣೆಗೆ ಒಳಗಾಗ್ತಾ ಬಂದು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ತಾ ಬಂದೆ. ನಿಮ್ಮ ಹುಟ್ಟೂರು ಕುಂದಾಪುರ ಅಲ್ಲ? ನಾವು ಅಂಕೋಲಾ ಮೂಲದವರು. ನನ್ನ ತಾಯಿ ಕುಂದಾಪುರದ ಒಡೆರೋಬಳಿ ಶಾಲೆಯಲ್ಲಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 38 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಒಂದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ, ಒಂದೇ ಶಾಲೆಯಲ್ಲಿ 38 ವರ್ಷಗಳ ಕಾಲ ಶಿಕ್ಷಕಿಯಾಗಿ. ಸೊ ನಿಮಗೆ ಈಗ ಏನ್ ನಾನು ಇಷ್ಟೊತ್ತು ಮಾತಾಡಿದೆ ಅದೆಲ್ಲ ನಿಮ್ ತಾಯಿಯಿಂದ ಬಂದಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಓಕೆ, ಸಾಹಿತ್ಯದಲ್ಲಿ ನೀವು ಹೇಳಿದ್ರಿ ಕಾವ್ಯ ತುಂಬಾ ಇಷ್ಟ, ನನ್ಗೆ ಆ ಪ್ರಕಾರ ಇಷ್ಟ ಅಂತ. ನಮ್ಗೋಸ್ಕರ ಯಾವ್ದಾದ್ರು ಒಂದ್ 2-3 ಕವನಗಳನ್ನ ಹೇಳ್ಬಹುದಾ ನೀವು ನಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲೇ ಇದನ್ನ ಕೇಳೋಣ. ಇಷ್ಟ ದಿನ ನಾವು ಬೇರೆಯವ್ರ ಹತ್ರ ಹಾಡು ಹೇಳಿಸ್ತಿದ್ವಿ, ಈಗ ಫಸ್ಟ್ ಟೈಮ್ ಕವನಗಳನ್ನ ಹೇಳಿಸುವಂತ ಕಾಲಘಟ್ಟಕ್ಕೂ ಬಂದಿದೀವಿ. ಅದು ನಮ್ ಜನತೆಗೂ ಗೊತ್ತಾಗ್ಲಿ. ನಿಮ್ದೊಂದು ಯಾವ್ದಾದ್ರು ಒಂದ್ 2-3 ಕವನಗಳನ್ನ ಹೇಳ್ಬೋದು. ನನಗೆ ಮೊದ್ಲು ನಾವು ಯಾವಾಗ್ಲೂ ಬೆಳೆದು ಬಂದ ದಾರಿಗೆ ಗೌರವ ಸಲ್ಲಿಸಬೇಕು. ಅದಕ್ಕೋಸ್ಕರ ಒಂದು ನನಗಿಷ್ಟವಾದ 4 ಕವಿಗಳ ಕವನವನ್ನು ಹೇಳಿ ತದನಂತರ ನನ್ನ ಖಂಡಿತ ಮೇಡಮ್. ನನಗೆ ಇಷ್ಟವಾದ ಕವನ ಕವಿ GS ಶಿವರುದ್ರಪ್ಪನವರ ಹಣತೆ. ಯಾಕೆಂದ್ರೆ ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಹಣ ಎಲ್ಲರ ಹತ್ರ ಇದೆ, ಸಂಪತ್ತು ಎಲ್ಲರ ಹತ್ರ ಇದೆ, ಮಾನವೀಯ ಸಂಬಂಧಗಳು ಮರೆಯಾಗ್ತಿದೆ. ಮರೆಯಾಗುತ್ತಿರುವ ಮಾನವೀಯ ಸಂಬಂಧಗಳನ್ನ ಪ್ರಧಾನ ವಾಹಿನಿಗೆ ತರಬೇಕಾದಂತಹ ಒಂದು ವಿಶಿಷ್ಟ ಆಶಯವನ್ನ ಹೊತ್ತಂತ ಕವನ ಹಣತೆ. ಹಣತೆ ಹಚ್ಚುತ್ತೇನೆ ನಾನು, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಗೆದ್ದು ನಿಲ್ಲಬೇಕೆಂಬ ಜಿದ್ದಿನಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಗೆದ್ದು ನಿಲ್ಲಬೇಕೆಂಬ ಜಿದ್ದಿನಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ದಾಟುವೆನೆಂಬ ಭ್ರಮೆಯಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ದಾಟಬೇಕೆಂಬ ಭ್ರಮೆಯಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಹಣತೆ ಹಚ್ಚುತ್ತೇನೆ ನಾನು, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬೇಕು ಎನ್ನುವ ಒಂದೇ ಒಂದು ಆಸೆಯಿಂದ. ಸರ್, ಇವತ್ತು ಮರೆಯಾಗುತ್ತಿರುವಂತಹ ಆ ಮಾನವೀಯ ಸಂಬಂಧಗಳನ್ನ ಮತ್ತೆ ಬೆಸೆಯುವಂತಹ ಒಂದು ಪ್ರಧಾನವಾದಂತಹ ಚಿಂತನೆಗಳನ್ನ ಈ ಕವನದಲ್ಲಿ ಕಾಣಬಹುದು. ಆಮೇಲೆ ನನಗೆ ತುಂಬಾ ಇಷ್ಟವಾದ ಕವನ ಮಂಕುತಿಮ್ಮನ ಕಗ್ಗ, DVG ಅವರದು. ಸಮಾಜದಲ್ಲಿ ನಾನಾ ತರದ, ನಾನಾ ಗುಣಧರ್ಮದ, ನಾನಾ ಮನೋಧರ್ಮದ ಜನರಿರ್ತಾರೆ. ಎಲ್ಲರ ಜೊತೆ ಹೊಂದಿಕೊಂಡು ಬದುಕುವುದು ನಿಜವಾಗ್ಲೂ ಒಂದು ಚಾಲೆಂಜ್, ಸವಾಲು. ಯಾಕೆಂದ್ರೆ ಸಮಾಜ ಅಂದಮೇಲೆ ಹೊಗಳಿಕೆ ಮತ್ತು ತೆಗಳಿಕೆ, ಬದುಕಿನ 2 ಮಗ್ಗುಲುಗಳು ಕೂಡ ಇರ್ತವೆ. ಹಾಗಾಗಿ ಅವರ ಕವನವನ್ನು ನಾವು ಯಾವಾಗಲೂ ನೆನಪಿಸಲೇಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇನ್ನೊಂದು, ನಮ್ಮ ಜನಪದ ನೆಲ, ಜಲ, ಹೊಲ ಯಾವುದನ್ನೂ ಕೂಡ ಮರೆಯದೇ ಇರುವಂತಹ ಸಂಸ್ಕೃತಿ. ತವರು ಮನೆಯ ವರ್ಣನೆ, ಮಗುವಿನ ವರ್ಣನೆ, ಊರಿನ ವರ್ಣನೆಗೆ ನಮಗೆ ಹೆಸರುವಾಸಿಯಾದ ಸಾಹಿತ್ಯವೇ ಜನಪದ ಸಾಹಿತ್ಯ. ಅಣ್ಣನೊಬ್ಬ ತನ್ನ ತಂಗಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾಳೆ ಅನ್ನೋದನ್ನ ಹೇಗೆ ನಿರ್ವಚಿಸ್ತಾನೆ ಅಂದ್ರೆ, ಅಲ್ಲಿ ಎಲ್ಲಿ ಕೂಡ ಅವನು ಬೇಸರವನ್ನು ವ್ಯಕ್ತಪಡಿಸುವುದಿಲ್ಲ. ಅದನ್ನ ಸಕಾರಾತ್ಮಕವಾಗಿ ಅವನು ಹೇಳುವಂತಹ ರೀತಿ ಅತ್ಯದ್ಭುತವಾದುದು. ಗಿಡ್ಡರು ನಡೆದಾರ ಗಿಳಿ ಹಿಂಡು ನಡೆದಂಗ, ಗಿಡ್ಡರು ನಡೆದಾರ ಗಿಳಿ ಹಿಂಡು ನಡೆದಂಗ, ಉದ್ದಾನ ಬಾಲಿ ನನ್ನ ತಂಗಿ, ಉದ್ದಾನ ಬಾಲಿ ನನ್ನ ತಂಗಿ ನಡೆದಾರ ರುದ್ರನ ತೇರು ಎಳೆದ ಹಂಗ ಅನ್ನುವಂಥದ್ದು ಈಗಲೂ ಕೂಡ ನಾನು ಅದನ್ನ ಯಾವಾಗಲೂ ನೆನಪಿಸುವಂಥದ್ದು. ಇನ್ನೊಂದು, ಯಾವುದೇ ಲಿಖಿತ ದಾಖಲೆಗಳಿಲ್ಲದೆ ಹೋದ್ರೂ ಕೂಡ ಬದುಕನ್ನ ಒಂದು ನೆಲೆಯಲ್ಲಿ ಕಟ್ಟಿಕೊಡುವ ಸಾಹಿತ್ಯವೇ ಜನಪದ ಸಾಹಿತ್ಯ. ಚಿಕ್ಕವರಿರುವಾಗ ನಾವೆಲ್ಲ ಆಟ ಆಡ್ತಿದ್ವಿ. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು ನಮ್ಮ ಹಕ್ಕಿ, ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ. ಕಣ್ಣ ಮುಚ್ಚಾಲೆ ಆಟ. ಜನಪದರದನ್ನ ಹೇಗೆ ನಿರ್ವಚಿಸಿದ್ದಾರಂದ್ರೆ, ದಶರಥನ ಕಣ್ಣ ಮುಚ್ಚಾಲೆಯ ಆಟ, ರಾಮನಿಗೆ ಕಾಡೆ ಗೂಡಾಯಿತು, ಉದ್ದಿನ ಮೂಟೆಯಂತಹ ವ್ಯಕ್ತಿತ್ವ ರಾವಣ ಉರುಳೆ ಹೋಯ್ತು, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ.
ರಾಮ ಸೀತೆಯನ್ನ ಬಿಟ್ಟ, ಹಾಗೆ ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ರಕ್ಷಿಸಿಕೊಳ್ಳಿ, ಸಮಾಜದಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಇರ್ತಾರೆ ಅನ್ನೋದನ್ನು ನಿರ್ವಚಿಸಿದಂತಹ ಅದ್ಭುತ ಸಾಹಿತ್ಯ. ಆ ಸಾಲುಗಳು ಈಗಲೂ ಕೂಡ ನನಗೆ ಮನಸ್ಸಿಗೆ ನಾಟುವಂತಹ ಈ ಒಂದು ಸಾಲುಗಳು. ಇನ್ನು ಒಂದು ಕವನ ಡಾಕ್ಟರ್ ಕವಿತಾ ರೈ ಅವರ ಒಲೆ ಅನ್ನುವ ಕವನ. ಗಂಡ ನಾನಾ ಥರದ ಸೌಕರ್ಯಗಳನ್ನು ಅಡುಗೆ ಮನೆಯಲ್ಲಿ ಮಾಡಿಕೊಟ್ಟರೂ ಕೂಡ ಹೆಣ್ಣಿನ ಒಂದು ಸೌಲಭ್ಯಗಳು ಅನ್ನುವುದು ಬದುಕನ್ನು ಬದಲಾಯಿಸುವುದಿಲ್ಲ. ನಮಗೆ ಯಾವ ರೀತಿಯ ಅನುಕೂಲಗಳು ಮನಸ್ಸಿಗೆ ನೆಮ್ಮದಿ, ಸಂತೋಷ, ಪ್ರೀತಿ ಅನ್ನುವುದನ್ನ ಹೇಳುವಂತ ಒಂದು ಕವನ. ಅದನ್ನ ಎರಡು ಸಾಲುಗಳಲ್ಲಿ ಹೇಳ್ತೇನೆ. ಇತ್ತೀಚೆಗೆ ಮಾವ ಬೇಡವೆಂದರೂ ಇವರು ಒಲೆ ತೆಗೆಸಿದ್ದು, ಕಟ್ಟೆ ಹಾಕಿಸಿದ್ದು, ಗ್ಯಾಸ್ ಕೊಂಡದ್ದು, ಈಗ ಹೊಗೆ ಇಲ್ಲ, ದಗೆ ಇಲ್ಲ, ಕೊತ ಕೊತ ಕುದಿ ಕಾಣುವುದೇ ಇಲ್ಲ, ಇಕ್ಕಳವಿದೆಯಲ್ಲ, ಕೈ ಸುಡುವುದಿಲ್ಲ, ಒಲೆಯ ಜೊತೆಗೆ ಬದಲಾಗಿದೆ ಅಂತ ಗಂಡ ಹೇಳಿದ್ದಕ್ಕೆ ಹೆಂಡತಿ ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಾಳೆ, ಒಲೆ ಬದಲಾದರೇನು ಉರಿ ಬದಲಾಗಿದೆಯೇ. ಶತಮಾನದಿಂದ ಹೆಣ್ಣು ಅನುಭವಿಸುತ್ತಿರುವಂತಹ ಕಷ್ಟ ನಷ್ಟಗಳು ಈಗಲೂ ಕೂಡ ನಾವು ಅಲ್ಲಲ್ಲಿ ಅದನ್ನ ಕಾಣುತ್ತೇವೆ. ನಿಜವಾಗ್ಲೂ ಈ ಸಾಹಿತ್ಯಗಳನ್ನ ಅಥವಾ ಈ ತರ ಕವನಗಳನ್ನ ಅಥವಾ ಸಾಹಿತ್ಯ ಪ್ರಕಾರದ ಓದನ್ನ ಕೇಳುವಾಗ ಒಂಥರ ರೋಮಾಂಚನ ಆಗುತ್ತೆ. ನಮ್ಮ ಕನ್ನಡದ ಸ್ಪಷ್ಟತೆ ನಿಮ್ಮಿಂದ ನಾವು ಕಲಿತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಅದಕ್ಕೆ ಹೇಳೋದು, ಕನ್ನಡ ಟೀಚರ್ಗೆ ನಾವು ಯಾವಾಗಲೂ ಋಣಿಯಾಗಿರಬೇಕು ಅಂತ. ಪ್ರತಿದಿನ ನಮ್ಮನ್ನು ತಿದ್ದಿದವರು ಅವರು. ಇವತ್ತು ನಾವೇನಾದರೂ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನಿಮ್ಮಂಥ ಟೀಚರ್ಸಿಂದ ಆ ಕೆಲಸ ಆಗಿರುತ್ತೆ. ಸೊ ನನಗಂತೂ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕವನಗಳನ್ನು ಓದಿರೋದು ನಿಜವಾಗ್ಲೂ ಖುಷಿ ಆಯಿತು ಮೇಡಮ್. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರಿ. ನಾನು ಫಸ್ಟ್ ಟೈಮು ಈ ಥರ ಕವನಗಳನ್ನು ನಮ್ಮೊಂದು ವಾಹಿನಿಯಲ್ಲಿ ಸಂದರ್ಶನದ ಮೂಲಕ ಬಿತ್ತರಿಸ್ತಾ ಇದ್ದೀನಿ. ಸೊ ಕವನವನ್ನು ತಾವು ಕೇಳಿದ್ರಿ. ಒಂದು ಕವನ ಈಗ ಮುಂದಿನ ತಿಂಗಳಲ್ಲಿ ಪ್ರಕಟಣೆಗೆ ಸಿದ್ಧವಾದಂತ ಕವನ ಸಾಹಿತ್ಯ ರತ್ನರು. ಓಕೆ. ಸರಸ್ವತಿಯ ಭಂಡಾರದ ಬೀಗ ಮುದ್ರೆಯನ್ನೊಡೆದವರನ್ನ, ಸರಸ್ವತಿಯ ಭಂಡಾರದ ಬೀಗ ಮುದ್ರೆಯನ್ನೊಡೆದವರನ್ನ ಕುಳ್ಳಿರೆ ಕವಿ, ನಿಂದಿರೆ ದಂಡಾಧೀಶ ಜನ್ನ. ಶಾಂತಿ ಪುರಾಣದ ಸೊಗಡನ್ನು ಜಗಕ್ಕೆ ಸಾರಿದವ ಪೊನ್ನ, ಶಾಂತಿ ಪುರಾಣದ ಸೊಗಡನ್ನು ಜಗಕ್ಕೆ ಸಾರಿದವ ಪೊನ್ನ, ಪಂಪನ ಪ್ರಸಿದ್ಧ ಕೃತಿ ಸಾರಿತೋ ಬನವಾಸಿಯನ್ನ. ಅಕ್ಕನೆಂದಳು ನನ್ನನ್ನು ಕದಳಿಯಂತೆ ಬಾಗಿಸು, ಅಣ್ಣನೆಂದನು ನಿನ್ನ ತನು ಮನವ ಸಂತೈಸು. ದಾಸರೆಂದರು ಜ್ಞಾನ ಭಕ್ತಿಯ ಹೊಳೆ ಹರಿಸು, ಜನಪದರೆಂದರು ಹೊಲ ಜಲ ಫಲ ನೆಲವ ಸ್ಮರಿಸು. ರತ್ನಾಕರನ ಭರತೇಶ ವೈಭವದ ತಪಸ್ಸು, ಹೊನ್ನಮ್ಮನ ಹದಿಬದೆಯ ಧರ್ಮದ ವರ್ಚಸ್ಸು, ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಓಜಸ್ಸು, ಹರಿಹರನ ಗಿರಿಜಾ ಕಲ್ಯಾಣದ ತೇಜಸ್ಸು. ಮುದ್ದಣನ ಕನ್ನಡ ಕತ್ತೂರಿ, ರಾಜರತ್ನಂರ ಬಣ್ಣದ ತಗಡಿನ ತುತ್ತೂರಿ. ಕುವೆಂಪು ದರ್ಶನದಲ್ಲಿದೆ ವಾಗ್ಚರಿ, ಕಂಬಾರರು ಕಾಡು ಕುದುರೆಯ ರುವಾರಿ. ಮಾಸ್ತಿಯ ಕಥಾ ಸಾಹಿತ್ಯದ ಐಸಿರಿ, ಲಂಕೇಶರ ಅವ್ವನ ನಿರ್ವಚನದ ವೈಖರಿ. ಜಗದಲ್ಲಿ ಕನ್ನಡ ಸಾಹಿತ್ಯ ರತ್ನರ ಜಯಬೇರಿ, ವಿಶ್ವ ಮಾನ್ಯತೆಗೆ ಕನ್ನಡಾಂಬೆಯೇ ಮಾದರಿ, ವಿಶ್ವ ಮಾನ್ಯತೆಗೆ ಕನ್ನಡಾಂಬೆಯೇ ಮಾದರಿ. ವಾ ವಾ ವಾ. ಈ ಕವನಗಳು ಬಹುಶಃ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಗೆ ಯಾರಾದರೂ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕರೆ ಇದು ಎಷ್ಟು ಅದ್ಭುತವಾಗಿ ಹಾಡನ್ನು ಮಾಡ್ಬೋದು ಅಂದರೆ, ಯಾರಾದರೂ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಮೇಡಮ್ ಅವರ ನಂಬರನ್ನು ನಿಮ್ಗೆ ಕಳಿಸ್ತೀನಿ. ಬಹುಶಃ ಈ ಕವನವನ್ನು ಒಂದು ಹಾಡನ್ನಾಗಿ ಮಾಡಿದ್ರೆ ಮುಂದಿನ ತಲೆಮಾರಿಗೆ ನಾವು ಒಂದು ಒಳ್ಳೆಯ ಹಾಡನ್ನು ಕೊಟ್ಟಂಗಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನಗೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಂದರೆ ಈಗ ನಾನು ಏನು ಪಾಯಿಂಟ್ ಮಾಡಿದ್ದೀನಿ ಅದನ್ನು ಬಿಟ್ಟು ಒಂದಿಷ್ಟು ಉದ್ಭವ ಆಗುತ್ತೆ. ಈಗ ನಾನು ಓದುವಾಗ ಕನ್ನಡ ಸಾಹಿತ್ಯ ಅಂದರೆ ಮೊಬೈಲ್ಗಳ ಹಾವಳಿ ಇರಲಿಲ್ಲ. ನಮ್ಮ ಪುಸ್ತಕ ಬಿಟ್ಟರೆ ಪೇಪರ್ ಬಿಟ್ಟರೆ ಪುಸ್ತಕ ಇಷ್ಟೇ ಗೊತ್ತಿದ್ದು, ಯಾವುದೇ ಡಿಜಿಟಲ್ ಅಂಕಣಗಳು ಕೂಡ ಅಲ್ಲಿ ಇರಲಿಲ್ಲ. ಸೊ ಇವತ್ತಿನ ದಿನದಲ್ಲಿ ಹೆಂಗಿದೆ ಮೇಡಮ್ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಇರಬಹುದು, ಮತ್ತು ಮಕ್ಕಳಲ್ಲಿ ಕನ್ನಡ ಸಾಹಿತ್ಯದ ಆಸಕ್ತಿ ಯಾವ ರೀತಿ ಇದೆ? ನೀವೀಗ ಅಲ್ಲಿ ಅಷ್ಟು ದೂರದಿಂದ ಬಂದಿದ್ದೀರಾ. ನನಗೊಂದು ಕೌತುಕ, ನಿಜವಾಗಿಯೂ ಸಾಹಿತ್ಯ ಉಳ್ಕೊಂಡಿದೆಯಾ ಮಕ್ಕಳಲ್ಲಿ, ಅಥವಾ ಇತ್ತೀಚಿನ ಒಂದು ಡಿಜಿಟಲೀಕರಣದಿಂದ ಎಲ್ಲ ಹಾಳಾಗ್ತಿದೆಯಾ ಹೇಗೆ ಅಂತ?
ಈ ವಿಷಯದಲ್ಲಿ ನಾವು ಒಟ್ಟು ವಿಚಾರ ಮಾಡುವಾಗ ಸಾರಾ ಸಗಟಾಗಿ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ನಾವು ಬದಿಗೆ ತಳ್ಳಿಕ್ಕಾಗುದಿಲ್ಲ. ಇದರಲ್ಲಿ ನಮ್ಮ ಪಾತ್ರ ಕೂಡ ಇದೆ. ಯಾಕೆಂದ್ರೆ ತಾಯಿ ತಂದೆಯೇ ಮೊಬೈಲ್ ಹಿಡ್ಕೊಂಡು ಕೂತಿರುವಾಗ ಮಕ್ಕಳು ಅದೇ ಕೆಲಸವನ್ನೇ ಮಾಡ್ತಾರೆ. ಶಿಕ್ಷಕರಾದವರು ಮತ್ತು ಪೋಷಕರು ಈ ಬಗ್ಗೆ ತುಂಬಾ ಗಮನ ಕೊಡಬೇಕು. ನಾವು ಪುಸ್ತಕ ಹಿಡಿದ್ರೆ ಮಕ್ಕಳು ಪುಸ್ತಕ ಹಿಡಿತಾರೆ, ನಾವು ಶ್ಲೋಕ ಹೇಳಿದ್ರೆ ಮಕ್ಕಳು ಶ್ಲೋಕ ಹೇಳ್ತಾರೆ, ನಾವು ಧ್ಯಾನ ಮಾಡಿದ್ರೆ ಮಕ್ಕಳು ಧ್ಯಾನ ಮಾಡ್ತಾರೆ. ಇವತ್ತೇನಾಗಿದೆ ಅಂದ್ರೆ ಅತ್ತ ಆಧುನಿಕರೂ ಅಲ್ಲದ ಇತ್ತ ಸಂಪ್ರದಾಯವಾದಿಗಳೂ ಅಲ್ಲದ ನಡುವಣ ಡೋಲಾಯಮಾನ ಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನ ವಿಚಾರ ಮಾಡಲಿಕ್ಕೆ ಸಮಯವೇ ಇಲ್ಲವಾಗಿದೆ. ನಮಸ್ಕಾರ, ನಾನು ಪಾರ್ವತಿ ಜಿ ಕೈತಾಳ ಅಂತ ಹೇಳಿ ಕುಂದಾಪುರದಿಂದ ಮಾತಾಡ್ತಾ ಇದ್ದೇನೆ. ನಾನು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಲ್ಲಿ ಅನೇಕ ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಈಗ 7 ವರ್ಷಗಳಾಗಿವೆ. ನಾಗರತ್ನ ನನ್ನ ಶಿಷ್ಯೆ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯಾಗಿದ್ದಾಗಲೇ ಕಾಲೇಜ್ ತುಂಬ ಅವರು ಓಡಾಟ ಮಾಡುವುದನ್ನ, ಅವರ ಚಟುವಟಿಕೆಗಳನ್ನ ನಾನು ಗಮನಿಸ್ತಾನೆ ಇದ್ದೆ. ನೃತ್ಯ ಇರ್ಬೋದು, ಯಕ್ಷಗಾನ, ಏಕಪಾತ್ರಾಭಿನಯ, ಮುಖ್ಯವಾಗಿ ಭಾಷಣ ಸ್ಪರ್ಧೆಯಲ್ಲಂತೂ ಯಾವುದೇ ವಿಷಯದ ಮೇಲೆ ಅರಳು ಹುರಿದ ಹಾಗೆ ಬಹಳ ಚೆನ್ನಾಗಿ ಆಕೆ ಭಾಷಣ ಮಾಡ್ತಾ ಇದ್ರು. ಅಂತರ್ ಕಾಲೇಜು ಭಾಷಣ ಸ್ಪರ್ಧೆಗಳಲ್ಲಿ ಕೂಡ ಹಾಗೆ ನೃತ್ಯ ಸ್ಪರ್ಧೆಗಳಲ್ಲಿ ಕೂಡ ಕಾಲೇಜಿಗೆ ಬಹುಮಾನವನ್ನ ತರ್ತಾ ಇದ್ರು. ನಾಗರತ್ನ ಅವರ ಬಹುಮುಖ ಪ್ರತಿಭೆ ಅದು ಈಗಲೂ ಕೂಡ ಆಕೆ ಪ್ರಾಧ್ಯಾಪಕಿ ಆದ್ಮೇಲೆ ಕೂಡ ಮುಂದುವರಿತಾ ಇದೆ. ಈಗ ಮಕ್ಕಳ ಪರಿಸ್ಥಿತಿ ಆ ರೀತಿ ಇದೆ. ಒಬ್ರು ಟೀಚರ್ ಆಗಿ ನಿಮ್ಮ ದಿನನಿತ್ಯದಲ್ಲಿ ಎಷ್ಟು ಓದಬೇಕಾಗತ್ತೆ ನಿಮ್ಗೆ? ಈಗ ನೀವು ಒಂದು ಕವನವನ್ನ ನೋಡದೆ ಹಂಗೆ ಟಕ 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 ಅಂತ ಹೇಳ್ತಾ ಇದ್ದೀರಾ. ತುಂಬಾ ಸಾಹಿತ್ಯದಲ್ಲಿ ಮುಳುಗಿ ಇರ್ತೀರಾ, ಬರವಣಿಗೆಯಲ್ಲೂ ಕೂಡ ತೊಡಗಿಸ್ಕೊಂಡಿರ್ತೀರಾ. ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ? ನಿಮ್ ಸ್ಟಡೀಸ್ಗಳು ಹೆಂಗ್ ನಡೆಯುತ್ತೆ ಅಂತ? ನೀವು ಓದ್ತಾನೆ ಇರ್ತೀರಾ ಅಥವಾ ಹೊಸತ್ ಏನಾದ್ರು ಟ್ರೈ ಮಾಡ್ತಿರ್ತೀರಾ, ಹೇಗೆ ಅಂತ? ಅದು ಒಂದು ಅಂತರಂಗದ ಸೌಂದರ್ಯ. ಮೊದಲು ಸಾಹಿತ್ಯ ಚಿಂತನೆ, ಸಾಹಿತ್ಯ ಪ್ರಜ್ಞೆ ಯಾವುದೇ ಆದ್ರೂ ಕಾರ್ಯರೂಪಕ್ಕೆ ಬರುವ ಮುಂಚೆ, ಪ್ರಕಟಗೊಳ್ಳುವ ಮುಂಚೆ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ತಿಕ್ಕಾಟ, ವಿಚಾರಗಳ ಮಂಥನ, ವಿಚಾರಗಳ ಚಿಂತನೆಗಳು ನಡಿಬೇಕು. ಈಗ ನನ್ನ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ಕಲ್ಪನೆಯಲ್ಲಿ ಅದಕ್ಕೆ ನಾನು ಎಷ್ಟು ರೀಚ್ ಆಗ್ತೇನೋ ಗೊತ್ತಿಲ್ಲ. ಸಾಹಿತ್ಯ, ಪುಸ್ತಕ, ಗುರುಗಳು, ವಿದ್ಯಾಭ್ಯಾಸ, ಶಿಕ್ಷಕ ಸಮುದಾಯ, ನನಗೆ ಕಲಿಸಿದ ಶಿಕ್ಷಣ ಸಂಸ್ಥೆ ಮತ್ತು ನಾನೀಗ ಕರ್ತವ್ಯ ಮಾಡುತ್ತಿರುವ ಶಿಕ್ಷಣ ಸಂಸ್ಥೆ, ಕರ್ತವ್ಯ ನಿರ್ವಹಿಸ್ತಿರೋ, ಇವೆಲ್ಲ ಕೂಡ ಒಂದಕ್ಕೊಂದು ಅಂತರ್ ಸಂಬಂಧ ಹೊಂದಿದೆ. ಇವ್ಯಾವುದು ಕೂಡ ವಿಭಾಗೀಕರಣ ಅಲ್ಲ, ಒಂದಕ್ಕೊಂದು ಸಪೋರ್ಟಿವ್ ಆಗಿ ಬಂದದ್ರಿಂದ ಈ ಪ್ರಯತ್ನ ಸಾಧ್ಯ. ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ನಿಮ್ ದಿನನಿತ್ಯದ ರುಟೀನಲ್ಲಿ ನೀವು ಓದ್ಕೊಂತಾನೆ ಇರ್ಬೇಕು ಹಾಗಾದ್ರೆ, ಅಲ್ವಾ? ಓದುವುದು, ಮನನ ಮಾಡುವುದು, ಮತ್ತೆ ನಾವು ನೋಡುವ ದೃಷ್ಟಿಕೋನ ಸಮಾಜವನ್ನ. ಒಂದು ಪುಸ್ತಕವನ್ನು ಓದಿದಾಗ ಆ ಪುಸ್ತಕ ನನಗೆ ಸಂತೋಷ ಕೊಡ್ತದೋ ಅದನ್ನ ಹೇಗೆ ಅಧ್ಯಯನ ಮಾಡ್ತೇನೆ, ಮತ್ತೆ ನನ್ನ ಮುಂದಿನ ತಲೆಮಾರು ವಿದ್ಯಾರ್ಥಿ ಸಮುದಾಯಕ್ಕೆ ನಾ ಹೇಗೆ ಕಮ್ಯುನಿಕೇಟ್ ಮಾಡ್ತೇನೆ ಅನ್ನೋದು ಕೂಡ ಮುಖ್ಯ. ಯಾಕಂದ್ರೆ ಆ ವಿಷಯದಲ್ಲಿ ನಮ್ಮ ಪ್ರಭಾವ ನಮ್ಮ ಮಕ್ಕಳ ಮೇಲಾಗತ್ತೆ. ಆವಾಗ ಬಹಳ ಜಾಗರೂಕತೆಯಿಂದ ನಾವು ಉತ್ತಮವಾಗಿ ಯಾವುದೇ ಪಕ್ಷಪಾತ ಧೋರಣೆಗೆ ಬದ್ಧರಾಗದೆ ಸತ್ಯವಾಗಿ ಪ್ರಾಮಾಣಿಕವಾಗಿ ಸೊಸೈಟಿಗೆ ಯಾವ ಸಂದೇಶ ಕೊಡಬೇಕೋ ನಾವು ಪಾಠ ಮಾಡುವಾಗ ಇಂಪಾರ್ಷಿಯಲ್ ಆಗಿ ಕೊಟ್ರೆ ಅವರು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಈಗ ನಿಮ್ಮ ಪ್ರಕಟಿತ ಕವನಗಳನ್ನು ನೋಡೋದಾದ್ರೆ, ಮತ್ತೆ ವಿಮರ್ಶಾ ಬರಹಗಳು, ಸಂಶೋಧನಾ ಪ್ರಬಂಧಗಳು, ಮತ್ತೆ ವೈಚಾರಿಕ ಲೇಖನಗಳನ್ನ ಕೂಡ ನೀವು ಸುಮಾರು ಮಾಡಿದ್ದೀರಾ. ಅದು ಯಾವ್ಯಾವುದು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಬಹುದಾ? ಮತ್ತೆ ಯಾವ್ಯಾವ ಪತ್ರಿಕೆಗಳಲ್ಲಿ ಇದೆಲ್ಲ ಪ್ರಕಟಗೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಂತ? ಸರಿ, ಈಗಾಗಲೇ 100ಕ್ಕೂ ಹೆಚ್ಚು ಕವನಗಳು ತುಷಾರ, ಮಯೂರ, ಕಸ್ತೂರಿ, ಸುಧಾ, ತರಂಗ, ವಿಜಯ ಕರ್ನಾಟಕ, ಉದಯವಾಣಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ವೈಚಾರಿಕ ಲೇಖನಗಳು, ವಿಮರ್ಶಾತ್ಮಕ ಪ್ರಬಂಧಗಳು ಸುಮಾರು 60 ಬಿಡಿ ಬಿಡಿ ಬರಹಗಳು ಪ್ರಕಟವಾಗಿವೆ. ನನ್ನ ಮೊದಲ ಕವನ ಸಂಕಲನ ಅಭಿಜಾತ, ಅದು ಜಿಲ್ಲೆಯ ಅತ್ಯುತ್ತಮ ಕೃತಿಯಾಗಿ ಗ್ರಂಥಾಲಯಕ್ಕೆ ಅದು ಆಯ್ಕೆಯಾಗಿದೆ. ಇನ್ನು ಕವನಗಳ ಬಗ್ಗೆ ಹೇಳುವುದಾದ್ರೆ ಕೆಲವು ಹೆಸರು ಹೇಳ್ತೀನಿ. ಸುಮ, ಚಂದ್ರ, ಬಾಲೆ, ನೆನಪು, ಹೃದಯ ಶೂನ್ಯರು, ನೌಕರಿಗಾದವಳು ಚಾಕರಿಗಾಗುವಳೆ,
ಧನ್ಯವಾದ, ನೆನಪು, ಆಮೇಲೆ ನನಗಿರೋದು ಒಂದೇ ಹಾರ್ಟು ಇತ್ಯಾದಿ ಕವನಗಳನ್ನು ಹೆಸರಿಸ್ಬೋದು. ಇನ್ನು ಬರಹಗಳಿಗೆ ಸಂಬಂಧಪಟ್ಟ ಹಾಗೆ ಕುಂದಾಪುರದ ಇತಿಹಾಸ, ನಮ್ಮ ಸುತ್ತಿನ ಆಭರಣಗಳು, ಇಂದಿನ ಯುವಜನತೆ ಎತ್ತ ಸಾಗುತ್ತಿದೆ, ಯುವಜನತೆ ಮತ್ತು ಸಿನೆಮಾ, ಅಂಗಳಕ್ಕೆ ಬಾ, ಮನೆ ಮಗಳೇ, ವ್ಯಕ್ತಿ ಮತ್ತು ಮನಸ್ಸು ಒಂದು ಚಿಂತನೆ, ಹೀಗೆ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದೇನೆ. ಸಂಶೋಧನಾ ಪ್ರಬಂಧ, ಶ್ರೀರಾಮಾಯಣ ಮಹಾನ್ವೇಷಣಂ ಮಹಾಕಾವ್ಯದಲ್ಲಿ ಸ್ತ್ರೀ ಕಥನ. ಆ ಸಂದರ್ಭದಲ್ಲಿ ಬೇರೆ ಬೇರೆ 300 ರಾಮಾಯಣಗಳನ್ನು ಓದುವ ಅವಕಾಶ ನನಗೆ ಸಿಕ್ತು. ಆವಾಗ ನಾನು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ನಾನು ಓದುವ ಸಂದರ್ಭದಲ್ಲೂ ಕೂಡ ನೀವು ಟೀಚರ್ ಆಗಿದ್ರಿ. ನಾನು ನಿಮ್ಮನ್ನ ಗಮನಿಸಿದ್ದೀನಿ, ಸೊ ನೋಡಿದ್ದೀನಿ ಕೂಡ. ಹಾಗಾಗಿ ನಿಮ್ಮ ಕೆಲವೊಂದು ವೈಚಾರಿಕ ಲೇಖನಗಳನ್ನು ಕೂಡ ನಾನು ಪತ್ರಿಕೆಗಳಲ್ಲಿ ಓದಿದ್ದೆ. ಅವುಗಳ ಬಗ್ಗೆ ಹೇಳ್ಬೋದಾ ಅಂತ? ವೈಚಾರಿಕ ಲೇಖನಕ್ಕೆ ಸೋರ್ಸಸ್, ಆಕರಗಳು ಹೊರಗಿದ್ದು ಯಾವುದೂ ಇಲ್ಲ. ಎಲ್ಲ ನಾವು ಕಂಡದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು, ಇವೆಲ್ಲವುಗಳಿಗೆ ಒಂದು ಸಾಹಿತ್ಯದ ರೂಪುರೇಷೆಯನ್ನು ಕೊಟ್ಟು ಅಚ್ಚುಕಟ್ಟಾಗಿ ಅದನ್ನ ಬರೆದು ಅದು ವಿಮರ್ಶೆಗೆ ನಾವು ಅದನ್ನ ವಿಮರ್ಶೆ. ಈಗ ಮುಂದೆ ಪ್ರಕಟಣೆಗೆ ಸಿದ್ಧವಾಗಿರುವಂತಹ ಕೃತಿ ಯಾವ್ದಾದ್ರು ಇದೆಯಾ? ಈಗ ಶಾರ್ಟ್ಲಿ ಯಾವ್ದಾದ್ರು ರಿಲೀಸ್ ಮಾಡ್ಬೇಕು? ಈಗ ನಾನು ಹೇಳಿದ ಸಾಹಿತ್ಯ ರತ್ನರು ಅನ್ನೋದು ಕಾವ್ಯ ಕುಂಚ ಭಾಗ 5ರಲ್ಲಿ ಪ್ರಕಟ ಆಗ್ಲಿಕ್ಕೆ ಇರುವಂತದ್ದು. ಇನ್ನು ಕತೆ ಪಾನಂಚಲಿ ಕಂಡ ಬೆಳಕು ಮತ್ತೆ ಹಸಿರು ಮನ ಅನ್ನುವಂತಹ 2 ಕತೆ ಪ್ರಕಟಣೆಗೆ ಈಗ ಮುಂದಿನ ದಿನಗಳಲ್ಲಿ ಅದು ಪ್ರಕಟಣೆಗೆ ಸಿದ್ಧನಾದ. ಈಗ ನಮ್ಮ ಹತ್ರ ಎಲ್ಲರೂ ಕೇಳೋದು, ಈಗ ನಾನು ಕವನಗಳನ್ನು ಬರಿತೀನಿ ಅಂತ ಹೇಳಿದಾಗ ನಾನು ಒಂದು ಕಾಮನ್ ಆಗಿ ನನಗೆ ಬರುವಂಥ ಪ್ರಶ್ನೆ ಏನು ಗೊತ್ತಾ ಮೇಡಮ್, ನೀವು ಯಾವಾಗ ಬರೆಯೋಕೆ ಶುರು ಮಾಡಿಬಿಟ್ರಿ, ನೀವು ಹೆಂಗೆ ಬರಿತೀರಾ ಅಂತೆಲ್ಲ ಸುಮಾರು ಜನ ಕೇಳ್ತಾರೆ. ನಾನು ಈಗ ನಿಮ್ಮ ಹತ್ರ ಅದನ್ನೇ ಕೇಳೋದು, ಫಸ್ಟ್ ನೀವು ಬರವಣಿಗೆಗೆ ಶುರು ಇಟ್ಟಿದ್ದು ಯಾವಾಗ, ಮತ್ತೆ ಹೆಂಗೆ ಪ್ರತಿ ಒಂದಾದ್ಮೇಲೆ ಒಂದು ಬರವಣಿಗೆಯಲ್ಲಿ ತೊಡಗಿಸ್ಕೊಂತಾನೆ ಇರ್ತೀರಾ? ಯಾವ ಮೂಮೆಂಟಲ್ಲಿ ನಿಮಗೆ ಬರಿಬೇಕು ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಹೇಳ್ಬೋದಂತ. ಯಾಕಂದ್ರೆ ಯಂಗ್ಸ್ಟರ್ಸ್ಗಳು ತುಂಬ ಜನ ಈ ಕಾರ್ಯಕ್ರಮ ನೋಡೋದ್ರಿಂದ ಸೊ ಅವರಿಗೂ ಇದು ಇನ್ಸ್ಪೈರ್ ಆಗಲಿ, ನಾನು ಬರೀಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಬರವಣಿಗೆ ಕೂತಿಲ್ಲ ಅಂದರೂ ಬರಿಬೇಕು ಅನ್ಕೊಂಡಿದ್ದೀನಿ ಅಂತಾರೆ. ಸೊ ನಿಮ್ಮ ಮಾತು ಅವ್ರಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಅನ್ಕೊಂತೀನಿ. ಸರ್, ನಾನು ಮೊದಲು ಬರೀಲಿಕ್ಕೆ ಆರಂಭಿಸಿದ್ದು ನಮ್ಮ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ಭಿತ್ತಿ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರು, ಕವನ ಬರೆಯೋರು ಬರೆದು ಕೊಡಬೇಕು ಅಂತ. ನಾನು ಪೆನ್ನು ಕಾಗದ ಹಿಡಿದು ಸ್ಟಾರ್ಟ್ ಮಾಡಿದೆ, ಬರ್ದೆ. ಆಶ್ಚರ್ಯ ಅಂದ್ರೆ ಆ ಕವನ ಭಿತ್ತಿ ಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ದರ್ಶನ್ ಅಲ್ಲ, ಅದಕ್ಕಿಂತ ಮುಂಚೆ ಭಿತ್ತಿ ಅಂದ್ರೆ ವಾಲ್ ಮ್ಯಾಗಝೀನಿಗೆ ಫಸ್ಟ್ ಹಾಕ್ತಾರೆ, ಆಮೇಲೆ ದರ್ಶನಕ್ಕೂ ಕೂಡ ಅವಕಾಶ ಸಿಕ್ಕತ್ತೆ. ಎಷ್ಟನೇ ಇಸ್ವಿ ಅದು? ನಾನು PUC 2000 PUC ಡಿಗ್ರಿ ಒಂದು 2000ದಿಂದ 2004-5 3-4 ಹಾಗೆ 5 ವರ್ಷನೂ ಅಲ್ಲೇ ಓದಿದ್ದೆ. ಅಲ್ಲಿ ನನಗೆ ಸಿಕ್ಕಂತಹ ಪ್ರತಿಭಾವಂತ ಶಿಕ್ಷಕರು, ಈಗ ನಾನು ಹೆಸರು ಹೇಳಲಿಕ್ಕೆ ಹೋದ್ರೆ ಯಾರ ಹೆಸರು ಹೇಳಿ ಯಾರ ಹೆಸರು ಬಿಡ್ಲಿ ಅನ್ನೋದೇ ಗೊತ್ತಾಗುದಿಲ್ಲ. ಯಾಕಂದ್ರೆ ನಾನು ಕೂಡ ಅದೇ ಕಾಲೇಜ್ ಸ್ಟೂಡೆಂಟ್ ನಾನು. ಸೊ ಹಾಗಾಗಿ ನೀವು ಹೇಳುವಾಗಲೇ ನಂಗೆ ಗೊತ್ತಾಯ್ತು, ಅಲ್ಲಿ ಸಿಕ್ಕುವಂತ ಪ್ರೋತ್ಸಾಹ ಬೇರೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ಈಜಲಿಕ್ಕೆ ಬಂದವನನ್ನ ಸಂಪೂರ್ಣ ಈಜು ಕಲಿಸಿ ದಡ ಮುಟ್ಟಿಸುವಂತ ಕೆಲಸವನ್ನ ಭಂಡಾರ್ಕರ್ಸ್ ಕಾಲೇಜ್ ಮಾಡುತ್ತೆ. ಇನ್ನು ಕವನಕ್ಕೆ ಸಂಬಂಧಪಟ್ಟ ಹಾಗೆ ನಂಗೆ ತುಂಬಾ ಖುಷಿಯಾದ, ಅದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕವನ ಸುಮ. ಈಗ ಆ ಸುಮಕವನ್ನ ಓದಿದ್ರೆ ಹೇಳಿದ್ರೆ ನನ್ಗೆ ಇಷ್ಟು ಬಾಲಿಶವಾಗಿ ಬರ್ದೆ ಅಂತ ಅನಿಸ್ತದೆ. ಫಸ್ಟ್ PUC ಅಲ್ಲಿರುವಾಗ ಬರ್ದದ್ದು. ಆದ್ರೂ ಕೂಡ ನೀವು ಕೇಳಿದ್ದೀರಿ, ನಾ ಕವನ ಹೇಳ್ತೇನೆ. ಮೊದಲ ಕವನ, ಸುಮ 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 ನೀನೆಲ್ಲರ ಒಲವಿನ ಕುಸುಮ, ಸುಮಧುರ ಪರಿಮಳ ಬೀರುತ್ತ ಸ್ತ್ರೀಯರ ಮುಡಿಯಲ್ಲಿ ಮಿನುಗುತ್ತ, ಸುರರಿಗೆ ನೀನೇ ಅರ್ಪಿತ, ಸಂತಸ ನೆಮ್ಮದಿ ಪ್ರೇರಿತ, ಕಾಡಿನಲ್ಲಿರುವೆ ನಾಡಿನಲ್ಲಿರುವೆ, ಎಲ್ಲಿ ಹುದುಗಿಹುದು ನಿನ್ನ ಸುಮಧುರ ಸುಗಂಧ, ಅರಿಯಲಾರೆವು ನಾವು ನಿನ್ನ ಬಾಳೇ ಚಂದ. ಇದು ನನ್ನ ಮೊದಲ ಕವನ. ಫಸ್ಟ್ PUC ಅದನ್ನ ಯಾವತ್ತೂ ಮರೆಯೋಕ್ ಸಾಧ್ಯನೇ ಇಲ್ಲ ನಾವು, ಅಲ್ವಾ? ನಂತರ ಅದನ್ನ ಪ್ರಕಟ ಕೂಡ ಮಾಡಿದ್ರು ಮ್ಯಾಗಝೀನ್ ಅಲ್ಲಿ. ಆವಾಗ ನನ್ನ ಸಂತೋಷಕ್ಕೆ ಕಾರವೇ ಇಲ್ಲ. ಆಮೇಲೆ ಅದು ಮೊದಲ ಕವನ ಒಂದು ತಳಹದಿ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ಕವನಗಳನ್ನೆಲ್ಲ ಬರೆದಾಗ ಫಸ್ಟ್ ಯಾರ ಹತ್ರ ಹೋಗಿ ಹೇಳ್ತಿದ್ರಿ ನೀವು? ಅಂದ್ರೆ ನಿಮ್ಮ ಅಮ್ಮ ಟೀಚರು ಗೊತ್ತು ನನಗೆ. ಸೊ ಅಮ್ಮನ ಹತ್ರ ಹೋಗಿ ಹೇಳ್ತಿದ್ರಾ, ಅಪ್ಪನ ಹತ್ರ ಹೋಗಿ ಹೇಳ್ತಿದ್ರಾ, ಇಲ್ಲ ಫ್ರೆಂಡ್ಸ್ ಹತ್ರ ಹೇಳ್ತಿದ್ರಾ, ಯಾರ ಹತ್ರ ಹೇಳ್ಕೊಂತಿದ್ರಿ ಅಂತ? ಫ್ರೆಂಡ್ಸ್ ಹತ್ರ ಅಲ್ಲ, ಅಮ್ಮ ಅಮ್ಮ. ಯಾಕಂದ್ರೆ ಅವರು ನನ್ಗೆ ಸ್ಫೂರ್ತಿ ತುಂಬಿದವರು. ಅವರು ಕೂಡ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನನಗೆ ಒಂದು ಒಳ್ಳೆಯ ಮಟ್ಟಕ್ಕೆ ತಲುಪಿಸಬೇಕು ಅನ್ನುವ ಉದ್ದೇಶ ಅವರಲ್ಲಿ ಕೂಡ ಇತ್ತು. ಅವರು ಕೂಡ ನಮ್ಮ ತಂದೆಯವರು
ಯಕ್ಷಗಾನದ ಅಭಿಮಾನಿಗಳು. ನಮ್ಮ ತಾಯಿ ಲೀಲಾವತಿ ಶೆಟ್ಟಿ ಅಂತ, ತಂದೆಯವರು ಸೂರ್ಯಕಾಂತ್ ಶೆಟ್ಟಿ ಅಂತ ಹೇಳಿ. ಅವರು ನನಗೆ ಮೊದಲಿನಿಂದನೂ ಕೂಡ ಈಗ ಒಂದು ಗಿಡದ ಬೆಳವಣಿಗೆಗೆ ಏನೇನು ಪೋಷಕಾಂಶಗಳು ಬೇಕೋ ಅದೆಲ್ಲ ಪೂರಕವಾಗಿ ಆ ವಾತಾವರಣ ನನಗೆ ಮನೆಯಲ್ಲೇ ಸಿಕ್ಕಿತ್ತು. ನನ್ನ ಮೊದಲ ಗುರು ನನ್ನ ಅಮ್ಮನೇ. ನಾನು ಮನೆಯಲ್ಲೂ ಅಮ್ಮನೇ, ಶಾಲೆಯಲ್ಲೂ ನನ್ನನ್ನು ಸೇರಿಸಿದಾಗ ಮೊದಲ ಕ್ಲಾಸಲ್ಲಿ ನನ್ನ ಅಮ್ಮನೇ ನನಗೆ ಗುರು. ನಿಮ್ದು ಎಷ್ಟು ಚೆನ್ನಾಗಿದೆ ನೋಡಿ. ಮನೆಯಲ್ಲಿ ಅಷ್ಟೊಳ್ಳೆ ಅಮ್ಮ ಅಪ್ಪನ ಪ್ರೀತಿ ಸಿಗುತ್ತೆ, ಅನಂತರ ಅದು ಮದುವೆ ಆಗುತ್ತೆ. ಈಗ ನಮ್ಮ ಸಂದರ್ಶನಕ್ಕೂ ಕೂಡ ನಿಮ್ಮ ಹಸ್ಬೆಂಡ್ ಅವರೇ ಕರ್ಕೊಂಡು ಬರ್ತಾರೆ. ಸೊ ಬಂದು ಅವರಿಗೂ ಕೂಡ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ. ಸೊ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕು, ಕೇಳಬೇಕು ಅಂತ ಅನ್ಸುತ್ತೆ. ತಾಯಿ ತಂದೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಾನು 3ನೇ ಕ್ಲಾಸ್ನಲ್ಲಿ ಇರುವಾಗ ನನ್ನನ್ನ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು ನಮ್ಮಮ್ಮ, ಅಮ್ಮ ಅಪ್ಪ. ನಾನು 4ನೇ ಕ್ಲಾಸ್ನಲ್ಲಿ ಇರುವಾಗ ಅಲ್ಲಿ ಗೆಳೆಯರ ಬಳಗ ಹಂಗಳೂರು ವತಿಯಿಂದ ಯಕ್ಷಗಾನ, ಹೆಣ್ಣು ಮಕ್ಕಳ ಯಕ್ಷಗಾನ ಬಂಡಾರ್ಕರ್ಸ್ ಕಾಲೇಜ್ ಇದು ಒಡೆರೊಬ್ಳಿ ಶಾಲೆ ಕೊಠಡಿಯಲ್ಲಿ ನಡೀತಾ ಇತ್ತು ಪ್ರಾಕ್ಟೀಸ್. ನೋಡ್ಲಿಕ್ಕೆ ಹೋಗುದು ನಾನು 4ನೇ ಕ್ಲಾಸಿಂದ. ಆ ನೋಡುವಿಕೆಯನ್ನ ನೋಡಿ ನೋಡಿ ನೋಡಿ, ಅದು ಹೆಣ್ಮಕ್ಳ ಯಕ್ಷಗಾನ, ಅವ್ರು ದೊಡ್ಡವರು, ನಾನು 3-4ನೇ ಕ್ಲಾಸ್, ಒಂದೂ ಬಿಡದೆ ಮುಗಿಯುವವರೆಗೂ ಆ ಪ್ರಾಕ್ಟೀಸ್ ನೋಡುವುದು. ಆ ಕಡೆಗೆ ಹೋಗಿ ಆ ಪಾರ್ಟಿಷನ್ ಇತ್ತು, ಎ ಕ್ಲಾಸ್ ಬಿ ಕ್ಲಾಸ್, ಕುಣಿಯುವುದು. ಅದನ್ನ ನೋಡಿ ಮರೆಯಲ್ಲಿ ಕುಣಿಯುವುದು, ಅಂದ್ರೆ ಅಲ್ಲಿ ಹಿಂಗಿಂಗ್ ಸ್ಟೆಪ್ ಮಾಡಿದ್ರು ಆ ಕಡೆಗೆ ಹೋಗಿ ಕುಣಿಯೋದು. ಅದನ್ನ ನೋಡಿ ಅವರು ಯಕ್ಷಗಾನದ ಭಾಗವತರು ನಮ್ಮ ಮನೆಗೆ ಬಂದು, ನಿಮ್ಮ ಮಗಳಿಗೆ ಒಂದು ಪಾತ್ರ ಕೊಡ್ತೇವೆ ಸೇರಿಸಿ ಅಂದ್ರು. ಮೊದಲು ಮಾಡಿದ ಯಕ್ಷಗಾನ ಪಾತ್ರ ಸಹದೇವ, ದ್ರೌಪದಿ ಪ್ರತಾಪ, ಆಮೇಲೆ ಭೀಷ್ಮ ವಿಜಯ, ಹೀಗೆ ಬೇರೆ ಬೇರೆ ಜಾಂಬವತಿ ಕಲ್ಯಾಣ, ಎಲ್ಲದರಲ್ಲಿ ಕೂಡ ನನಗೆ ಮುಂದಿನ ದಿನಗಳಲ್ಲಿ ಬೆಳೀಲಿಕ್ಕೆ ಬಂಡಾರ್ಕರ್ಸ್ ಕಾಲೇಜು ಮತ್ತೆ ಮಂಗಳೂರು ಯೂನಿವರ್ಸಿಟಿ ಅವಕಾಶ ಕೊಡ್ತು. ನಮ್ಮಪ್ಪ ಎಷ್ಟು ಯಕ್ಷಗಾನದ ಅಭಿಮಾನಿ ಅಂದ್ರೆ, ಅಲ್ಲಿ ನೆಹರು ಮೈದಾನ ಇದೆಯಲ್ಲ, ಅಲ್ಲಿ ಯಕ್ಷಗಾನ ನಿದ್ರೆಗಣ್ಣಲ್ಲಿ ಟೆಂಟ್ ನನ್ನನ್ನ ಮತ್ತೆ ನನ್ನ ತಮ್ಮನನ್ನ ನಿದ್ರೆಗಣ್ಣಲ್ಲಿ ಎಬ್ಬಿಸ್ಕೊಂಡಾರು ಕರ್ಕೊಂಡು, ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ನಾವೇನಾದ್ರೂ ತಿನ್ಲಿಕ್ಕೆ ಕೊಡ್ತಾರೆ ಅಂತ ಹೋಗುದು, ಕೊಡ್ತಾರಂತ, ಮತ್ತೆ ಅಲ್ಲೇ ನಿದ್ದೆ ಮಾಡೋದು, ಈಸಿ ಚೇರ್, ಆರಾಮ್ ಕುರ್ಚಿ, ಅಷ್ಟು ಇದು. ಮತ್ತೊಂದು ಜೇಸಿ, ರೋಟ್ರಿ, ಲಯನ್ಸ್, ಯಾವುದೇ ಒಂದು ಸಂಘ ಸಂಸ್ಥೆಗಳು ಸ್ಪರ್ಧೆಗಳನ್ನ ಆಯೋಜಿಸ್ಲಿ, ಮೊಗ್ಗಿನ ಜಡೆ, ಆರೋಗ್ಯವಂತ ಶಿಶು ಸ್ಪರ್ಧೆ, ಸಣ್ಣ ಮಕ್ಕಳ ನೃತ್ಯ, ಹಾಡು, ಛದ್ಮವೇಷ, ಮೊದಲು ನನ್ನ ಅಪ್ಪ ಅಮ್ಮ ನನ್ನನ್ನು, ನನ್ನ ತಮ್ಮನನ್ನು ಕರ್ಕೊಂಡು ವೇಷಭೂಷಣ ಸಹಿತ ಅಲ್ಲಿಗೆ ಹಾಜರು. ಜೂನಿಯರ್ ಕಾಲೇಜ್, ಆರ್.ಎನ್. ಶೆಟ್ಟಿ ಹಾಲ್, ಕೊಯ್ಯಾಕುಟ್ಟಿ ಹಾಲ್, ಮಾಧವ ಮಂಟಪ. ಅಲ್ಲಿ ಕೆಲವರು ಒಂದಿಷ್ಟು ಮಂದಿ ಜಜಸ್ ಎಲ್ಲ ಹೇಳುದು, ಎಲ್ಲಿ ಹೋದ್ರು ಇವ್ರ ದಂಪತಿಗಳು ಈ ಮಗುನ್ ಕರ್ಕೊಂಡು ಬರ್ತಾರೆ, ಮಕ್ಕಳಿಗಿಂತ ಅಪ್ಪ ಅಮ್ಮನಿಗೆ ಆಸಕ್ತಿ ಜಾಸ್ತಿ ಅನ್ನುವಂತಹ ಒಂದು ಮಾತುಗಳು. ಕಡೆಗೆ ಮೊದಲು ನನ್ನನ್ನು ಸ್ಟೇಜಿಗೆ ಹತ್ಸಿದ್ರು. 3 ವರ್ಷ ಇರುವಾಗ ನಾನು ವಾಪಸ್ ಬಂದೆ. ನನಗೆ ಅಪ್ಪನನ್ನ ಕಂಡು ಕೂಡಲೇ ಕಣ್ಣಲ್ಲಿ ನೀರು ಬಂದ್ಬಿಡುದು. ಕೆಳಗೆ ಅಪ್ಪ ಕೂತ್ಕೊಂಡಿರ್ತಿದ್ರು ಆಡಿಯನ್ಸ್ ಅಲ್ಲಿ. ಅದ ನಂತರ ನನಗೆ ಸ್ಟೇಜ್ ಫಿಯರ್ ಹೋಗ್ಲಿಕ್ಕೆ ಮೊದಲಿನಿಂದನೂ ಕೂಡ ಅವಕಾಶ ಕೊಟ್ಟು ಬೆಳೆಸ್ತಾರೆ. ನಮ್ಮನೆಯವರು, ಅವರು ಕೂಡ ಯಕ್ಷಾಭಿಮಾನಿ, ನರೇಶ್ ಡಿ ಶೆಟ್ಟಿ ಅಂತ. ಪುಸ್ತಕ ಅಂಕೋಲಾದ ಆರ್ಯಾದುರ್ಗಾ ದೇವಿ ಪ್ರಕಾಶನ ಅವ್ರದ್ದೇ. ವೃತ್ತಿಯಲ್ಲಿ ಅವರು ಉದ್ಯಮಿಯಾಗಿದ್ದಾರೆ ಮುಂಡಗೋಡದಲ್ಲಿ. ಮತ್ತೆ ಅವರು ಕಲೋಪಾಸಕ. ಎಲ್ಲಿವರೆಗಂದ್ರೆ, ಅದು ಹೊಗಳಿಕೆ ಅಂತ ಅಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನನ್ನ ಒಂದು ಪ್ರೈಸಿಗೂ ಧೂಳು ಹಿಡಿಲಿಕ್ಕೆ ಬಿಡುದಿಲ್ಲ. ಆ ಮಟ್ಟದಲ್ಲಿ ಅದನ್ನ ಮೇಂಟೈನ್ ಮಾಡೋದು. ಯಾವುದೇ ಪುಸ್ತಕ ತಂದ್ರು ಮೊದಲು ಓದುವುದು ಅವರೇ. ನನ್ನ ತಾಯಿ ತಂದೆಯಿಂದ ಏನು ನನಗೆ ಸಿಕ್ತೋ, ಪುಷ್ಟಿ ಸಿಕ್ತೋ, ಅದನ್ನ ಅವರು ನನಗೆ ಮುಂದುವರಿಸ್ಕೊಂಡು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತೊಂದೇನಂದ್ರೆ, ಮುಂಡಗೋಡದಲ್ಲಿ ನಾವು ಕುಂದಾಪುರದವ್ರದ್ದು ಒಂದು 15-16 ಫ್ಯಾಮಿಲಿ ಇದೆ. ಎಲ್ಲರನ್ನ ಒಗ್ಗೂಡಿಸಿ ಕುಂದ ಯಕ್ಷ ಸಾಂಸ್ಕೃತಿಕ ವೇದಿಕೆಯನ್ನ ಅವರು ರೂಪಿಸಿದ್ದಾರೆ. ಅದರ ರೂವಾರಿಯಾಗಿದ್ದಾರೆ. ಈಗ ಮುಂದಿನ ತಿಂಗಳಲ್ಲಿ ನಾವು ಮುಂಡಗೋಡದಲ್ಲಿ ಕುಂದಾಪುರದವರೆಲ್ಲರೂ ಒಟ್ಟಾಗಿ ಯಕ್ಷಗಾನವನ್ನ ಮಾಡಿಸೋರಿದ್ದೇವೆ. ಅದಕ್ಕೆ ಸಂಪೂರ್ಣ ತಯಾರಿಯನ್ನ ಅವರು ನಡೆಸ್ತಾರೆ. ನೋಡಿ, ಒಂದು ಊರನ್ನ ಇನ್ನೊಂದು ಊರಲ್ಲಿ ಹೋಗಿ ಅಲ್ಲಿ ಒಂದು ಸಂಘಟನೆಯನ್ನ ಮಾಡಿ ಅಲ್ಲಿನ ಕಲಾ ಪ್ರಕಾರಗಳನ್ನ ನಿಮ್ಮ ಈಗ ಊರಲ್ಲಿ ಪ್ರಚುರಪಡಿಸುವುದು ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಬಹುಶಃ ನಮ್ಮ ಸಪೋರ್ಟ್ ಕೂಡ ಅವ್ರಿಗೆ ಯಾವಾಗ್ಲೂ ಇರುತ್ತೆ, ಸದಾ ಇರುತ್ತೆ. ಅದು ಯಾವಾಗ್ಲೂ ನಡೀಲಿ ಅಂತ ನಾನು ಅನ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾಗೌರಿ, ಸರಕಾರಿ ಪ್ರೌಢಶಾಲೆ ಬಡಗೇಕರು, ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾಗರತ್ನ ಹೆಸರಿಗೆ ತಕ್ಕ ಹಾಗೆ ಬಹಳ ಅಪರೂಪದ ವ್ಯಕ್ತಿತ್ವ. ಆಕೆ ನನ್ನ ಸಹಪಾಠಿ ಮಾತ್ರವಲ್ಲ,
ಬಹಳ ಹತ್ತಿರದ ಆತ್ಮೀಯ ಗೆಳತಿ ಕೂಡ ಹೌದು. ಅವಳ ಸಾಹಿತ್ಯಾಸಕ್ತಿಯನ್ನ ಕಂಡಾಗ ಬಹಳ ಆಶ್ಚರ್ಯ ಹಾಗೂ ಸಂತೋಷವಾಗ್ತಾ ಇತ್ತು. ಮುಂದೊಂದು ದಿನ ಅವಳು ಏನಾದರೂ ಸಾಧನೆ ಮಾಡಿಯೇ ಮಾಡ್ತಾಳೆ ಅನ್ನುವ ನಿರೀಕ್ಷೆ ಮೊದಲಿನಿಂದಲೂ ನಮ್ಮೆಲ್ಲರಿಗೂ ಕೂಡ ಇತ್ತು. ಎಲ್ಲರ ಜೊತೆಗೆ ಬಹಳ ಪ್ರೀತಿ, ಆತ್ಮೀಯತೆ, ಗೌರವ, ಸ್ನೇಹದಿಂದ ಇರ್ತಾ ಇದ್ಲು. MA ಸ್ನಾತಕೋತ್ತರ ಪದವಿಯಲ್ಲಿ ಆಕೆ ಮೊದಲ ರ್ಯಾಂಕ್, ನಾನು ದ್ವಿತೀಯ ರ್ಯಾಂಕನ್ನು ಪಡೆದುಕೊಂಡಿದ್ದೇವೆ. ಆದರೆ ಕಲಿಕೆ ವಿಷಯದಲ್ಲಿ ನಮಗೆ ಯಾವತ್ತಿಗೂ ಕೂಡ ಪೈಪೋಟಿ ಇರಲಿಲ್ಲ. ಯಕ್ಷಗಾನ, ಭರತನಾಟ್ಯ ಅವಳ ಆಸಕ್ತಿಯ ಕ್ಷೇತ್ರಗಳು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಕವನ ರಚನೆ, ಕಥಾ ರಚನೆ, ಅನೇಕ ಲೇಖನಗಳನ್ನು ಆ ಸಂದರ್ಭದಲ್ಲೇ ಬರೀತಾ ಇದ್ಲು. ವಿಶ್ವವಿದ್ಯಾನಿಲಯದ ಗೋಡೆ ಬರಹ, ಭಿತ್ತಿ, ಇದರಲ್ಲಿ ನಾಗರತ್ನ ಅವಳ ಲೇಖನಗಳೆಲ್ಲ ತುಂಬಿಕೊಳ್ತಾ ಇದ್ವು. ಬಿಡುವಿನ ಸಮಯದಲ್ಲಿ ಆಕೆ ಕಾಣಸಿಗ್ತಾ ಇದ್ದದ್ದು ಗ್ರಂಥಾಲಯದಲ್ಲಿ. ಮೇಡಮ್, ಈಗ ಸಾಹಿತ್ಯಿಕವಾಗಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗೆ ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ನನಗೂ ಕೆಲವೊಂದು ಗೊತ್ತು. ಅಂದರೆ ಶ್ರೀಕೃಷ್ಣ ದೇವರಾಯ ರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು, ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಸಿಕ್ಕಿದೆ. ಸೊ ಆದರೂ ನಾನು ಹೇಳದೆ ಇರುವಷ್ಟು ಇನ್ನು ನಿಮ್ಮ ಹತ್ರ ಇರಬಹುದು. ಅಂದರೆ ಈಗ ಎಲ್ಲವನ್ನ ಹೇಳೋಕ್ಕಾಗಲ್ಲ, ಅದರ ಮೇನ್ ಕೆಲವೊಂದನ್ನು ನಾವು ನಮ್ಮ ಜನತೆಗೆ ತಿಳಿಸ್ಕೊಡ್ಬೋದು. ಯಾವುದೆಲ್ಲ ಸಿಕ್ಕಿದೆ ಮೇಡಮ್? ಈಗ ಯಾವೆಲ್ಲ ಪುರಸ್ಕಾರಗಳು ನಿಮಗೆ ಸಿಕ್ಕಿದೆ, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದಾ ಅಂತ. ವಿದ್ಯಾರ್ಥಿ ದಿಸೆಯಿಂದನೂ ಕೂಡ ಬೌದ್ಧಿಕ ಬಹುಮಾನ ಅಂದ್ರೆ ಕಲೀಲಿಕ್ಕೆ ಫಸ್ಟ್ ಪ್ರೈಸ್, ಅದು ಮತ್ತೆ ಸಾಹಿತ್ಯಿಕ ಸಾಂಸ್ಕೃತಿಕ ಎಲ್ಲ ಬೆಳವಣಿಗೆ ಆಗ್ತಾ ಬಂತು. ಹೀಗೆ ಬೆಳೀತಾ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ರಿಂದ ನನಗೆ ಆ ಸಂದರ್ಭದಲ್ಲಿ ಯೂನಿವರ್ಸಿಟಿಲಿ ಇರುವಾಗಲೇ ಕೆಲವು ಬಹುಮಾನ ಪ್ರಶಸ್ತಿಗಳೆಲ್ಲ ಬಂತು. ಮಂಗಳೂರಲ್ಲಿ ರತ್ನವರ್ಮ ಹೆಗ್ಗಡೆ ಸ್ಮಾರಕ ಚಿನ್ನದ ಪದಕ, ಶ್ರೀ ಕೆರೋಡಿ ಸುಬ್ಬರಾವ್ ಸ್ಮಾರಕ ಚಿನ್ನದ ಪದಕ, ಶ್ರೀ MS ಪುಟ್ಟಣ್ಣ ಸ್ಮಾರಕ ಚಿನ್ನದ ಪದಕ, ಕನ್ನಡ ಚಲನಚಿತ್ರ ಸ್ವರ್ಣ ಮಹೋತ್ಸವ ಚಿನ್ನದ ಪದಕ ಮತ್ತು ಗುಣ್ಮಿ ಚಂದ್ರಶೇಖರ್ ಐತಾಳ್ ನಗದು ಪ್ರಶಸ್ತಿ. ಇದು ನಾನು ವಿದ್ಯಾರ್ಥಿ ಜೀವನದಲ್ಲಿರುವಾಗ ಪಡ್ಕೊಂಡೆ. ಓಕೆ, ಸುಮಾರು ಚಿನ್ನದ ಪದಕಗಳೇ ಇದೆ ನಿಮ್ಮ ಹತ್ರ. ಓಕೆ, ನೋಡಿ, ಇದು ಎಲ್ರಿಗೂ ಕೂಡ ಸಿಗೋದಿಲ್ಲ. ನನಗೂ ಗೊತ್ತಾಯ್ತು. MA ಗೋಲ್ಡ್ ಮೆಡಲ್ ಅಂದ ತಕ್ಷಣ ನಾನು ಅಂದ್ಕೊಂಡೆ ಇವ್ರ ಹತ್ರ ಸಿಕ್ಕಾಪಟ್ಟೆ ಪ್ರಶಸ್ತಿಯಲ್ಲಿ ಇಷ್ಟೇ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಮೇಡಮ್. ನಂತರ ಬೆಳೀತಾ ಅಂದ್ರೆ ನಾವು ಚಿಕ್ಕರಿರುವಾಗ ನಮ್ಗೆ ಚಿಕ್ಕ ಬಹುಮಾನ, ಕಪ್ಸ್ ಅವೆಲ್ಲ ಈಗ ಇದೆ ನನ್ನ ಹತ್ರ. ನನ್ಗೆ ಅದ್ರ ಮೇಲೆ ತುಂಬಾ ಪ್ರೀತಿ. ಸಣ್ಣವಳಿರುವಾಗ ಪಡೆದಂತ ಆ ಲೋಟ ಪ್ಲೇಟ್ಗಳನ್ನೆಲ್ಲ ಬೌದ್ಧಿಕ ಬಹುಮಾನ, ನಾಗರತ್ನ, ಪ್ರಥಮ ಕಲಿಯುವುದರಲ್ಲಿ ಪ್ರಥಮ, 1 B ಅಂದ ಕೂಡಲೇ ಸ್ಟೇಜ್ ಹತ್ತಿ ತಕೊಂಡ್ ಬರೋದು, 2 B ಕ್ಲಾಸ್, ಎಲ್ಲವೂ ಕೂಡ ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣ ಆಗಿದೆ. ತದನಂತರ ಶ್ರೀ ಮಾತಾ ಪ್ರಕಾಶನ ಹಂಪಿಯವರು ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀ ಕೃಷ್ಣದೇವರಾಯ ರಾಷ್ಟ್ರೀಯ ಪ್ರಶಸ್ತಿ, ಚೇತನ ಫೌಂಡೇಶನ್ ಮತ್ತು ಕರ್ನಾಟಕ ಸೋಷಿಯಲ್ ಕ್ಲಬ್ ಧಾರವಾಡ ಇವರು ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ ನೀಡಿದ್ರು. ಇನ್ನು ಚಿರಾಯು ಡಿಜಿಟಲ್ ಮೀಡಿಯಾದವರು ಗೋವಾದಲ್ಲಿ ಪ್ರಥಮ ಕನ್ನಡ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು ಈ 1-2 ತಿಂಗಳ ಹಿಂದೆ. ಅದರಲ್ಲಿ ನನಗೆ ಸಮ್ಮೇಳನದ ಸರ್ವಾಧ್ಯಕ್ಷತೆಗೆ ಆಯ್ಕೆ ಮಾಡಿ ಆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ರತ್ನ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಅದು ನನ್ನ ಪಾಲಿಗೆ ಬಂದ ಒಂದು ಅವಕಾಶ. ಯಾವುದಂದ್ರೆ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ. ನಾನು 6ನೇ ಕ್ಲಾಸ್ನಲ್ಲಿ ಇರುವಾಗ ಮಾಧವ ಮಂಟಪದಲ್ಲಿ ನಡೀತಾ ಇತ್ತಲ್ಲ ಸಾಹಿತ್ಯ ಸಮ್ಮೇಳನ, ನೋಡ್ಲಿಕ್ಕೆ ಹೋದಾಗ ಚಿಕ್ಕವಳಿರುವಾಗಲೇ ಇಮೇಜ್ ಮಾಡ್ತಿದ್ದೆ, ನಂಗೂ ದೊಡ್ಡಾದ್ಮೇಲೆ ಇಂಥದ್ದು ಸಿಗ್ತದ, ವೇದಿಕೆಯಲ್ಲಿ ಕೂತ್ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ನಂಗೆ ಸಿಗ್ಬೋದಾ, ಹೀಗೆಲ್ಲ ಥಿಂಕ್ ಮಾಡ್ತಿದ್ದೆ ನಾನು 6ನೇ ಕ್ಲಾಸ್ನಲ್ಲಿ ಇರುವಾಗ. ಅದು ಭಗವಂತ ಅದನ್ನು ನನಗೆ ಒದಗಿಸಿಕೊಟ್ಟ. ನಂತರ ಕಲಾಕುಂಚ ದಾವಣಗೆರೆ ಸಂಸ್ಥೆಯವರು, ಸಾಂಸ್ಕೃತಿಕ ಸಂಸ್ಥೆಯವರು ಕರ್ನಾಟಕ ಮುಕುಟಮಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಅದು ನನ್ನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂದಂತಹ. ಈಗ ಮುಂದಿನ ದಿನದಲ್ಲಿ ಯಾವ್ದಾದ್ರು ಪ್ರಶಸ್ತಿಗಳು ಘೋಷಣೆ ಆಗಿದೆಯಾ, ಹೇಗೆ ಅಂತ? ಆಗಿದೆ ಸರ್. ಮಾರ್ಚ್ 2 ತಾರೀಕಿಗೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯವರು ನನ್ನ ಸಮಗ್ರ ಸಾಹಿತ್ಯಕ್ಕೆ ಪೂರ್ಣಚಂದ್ರ ತೇಜಸ್ವಿ ಸಾಹಿತ್ಯ ಪ್ರಶಸ್ತಿಯನ್ನ ಘೋಷಿಸಿದ್ದಾರೆ ಸರ್. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು. ಇನ್ನೊಂದು ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮ ದಾವಣಗೆರೆಯಲ್ಲಿದೆ. ಅವರು ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಯನ್ನ
ಘೋಷಿಸಿದ್ದಾರೆ. ಏಪ್ರಿಲ್ 27ಕ್ಕೆ ಒಂದು ಇದೆ. ತೇಜಸ್ವಿ ಪ್ರಶಸ್ತಿ ಮಾರ್ಚ್ 2 ತಾರೀಕು. ಓಕೆ ಓಕೆ, ಬೆಂಗಳೂರಲ್ಲೇ ಇರೋದ್ರಿಂದ ಸಾಧ್ಯ ಆದರೆ ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀವಿ, ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ. ಮೇಡಮ್, ನಿಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು ಕಾಲೇಜು ಶಿಕ್ಷಣದ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೋದಾ ಅಂತ? ಯಾಕಂದರೆ ಈಗ ಹೆಂಗೆ ಬೆಳೆದ್ರಿ ಅಥವಾ ನಿಮ್ಮ ಸಾಹಿತ್ಯ ಪ್ರೀತಿ ಎಲ್ಲಿಂದ ಹುಟ್ಕೊಂತು, ಅಪ್ಪ ಅಮ್ಮ ನಿಮ್ಮನ್ನು ಹೆಂಗೆ ಕೈ ಹಿಡಿದು ಬೆಳೆಸಿದ್ರು, ಅದೆಲ್ಲದ್ರ ಬಗ್ಗೆ ಹೇಳಿದ್ರಿ. ನಿಮ್ಮ ಆ ಒಂದು ಶಿಕ್ಷಣದ ಬಗ್ಗೆನೂ, ಶಿಕ್ಷಣದ ಮಾರ್ಗ ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ತಿಳಿಸಿದ್ರು ಕೂಡ ಅದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಮನೋಭಿಲಾಷೆ. ಈಗ ಮೊದಲು ನಾನು ನನ್ನ ಗುರು ಸಮುದಾಯವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಲೇಬೇಕು. ಅವರಿಗೆಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸಬೇಕು. ಯಾಕೆಂದ್ರೆ ಅಂದಿನಿಂದ ಇಂದಿನ ತನಕ ಈ ಮಟ್ಟಕ್ಕೆ ನನ್ನನ್ನ ವೇದಿಕೆಗೆ ತಂದು ಒಂದು ಹಂತಕ್ಕೆ ತಂದಿದ್ದಾರಂದ್ರೆ ಇದು ಖಂಡಿತ ನನ್ನೊಬ್ಬಳ ಶ್ರಮ ಅಲ್ಲ. ಇದರಲ್ಲಿ ಹಲವಾರು ಜ್ಞಾನ ಸಂಪನ್ನತೆಗಳ ಪಾತ್ರ ಇದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನನ್ನ ಗುರು ಸಮುದಾಯವನ್ನ ನೆನಪು ಮಾಡಿ ಅವರೆಲ್ಲರಿಗೂ ಕೂಡ, ನನ್ನ ಬಾಲವಾಡಿಯಿಂದ PhD ವರೆಗಿನ ಎಲ್ಲಾ ಗುರುಗಳಿಗೂ ಕೂಡ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಪ್ರಾಥಮಿಕ ವಿದ್ಯಾಭ್ಯಾಸ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಡೆಯರ್ ಹೋಬಳಿ ಅಲ್ಲಾಗಿತ್ತು. ಹೌದು, ಕುಂದಾಪುರ. ಸ್ಕೌಟ್ ಗೈಡ್, ಬುಲ್ಬುಲ್, ಭಾರತ ಸೇವಾದಳ. ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ಭಾರತ ಸೇವಾದಳದಲ್ಲಿ ನನಗೆ ಅತ್ಯುತ್ತಮ ವಿದ್ಯಾರ್ಥಿನಿ ರಾಜ್ಯ ಪ್ರಶಸ್ತಿ, ಬೆಂಗಳೂರಿಗೆ ನಮ್ಮ ಗುರುಗಳು ನಾನು ಕರ್ಕೊಂಡು ಹೋಗಿದ್ರು. ಎಂಥ ಶಿಕ್ಷಕರು ಸಿಕ್ಕಿದ್ರು ನಮಗೆ ಅಂತಂದ್ರೆ, ಅವರು ಕುಣಿಯೋರು, ನಮ್ಮನ್ನು ಕುಣಿಸಿ, ಅಂದ್ರೆ ಪ್ರಾತ್ಯಕ್ಷಿಕೆ ನೇರವಾಗಿ ಪ್ರತಿಯೊಂದು ಭಾಷಣ, ಪ್ರಬಂಧ, ನೃತ್ಯ ಅವರಿಗೆ ಬೇಸರವೇ ಇಲ್ಲ. ಒಡೆಯರ್ ಹೋಬಳಿ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ಕೂಡ ಪ್ರತಿಭಾವಂತ ಶಿಕ್ಷಕರೇ ಆಗಿದ್ರು. ಅವರಿಗೆ ನಮ್ಮನ್ನ ಬೆಳೆಸುವಂಥದ್ದು ಆ ರೀತಿ ನಮಗೆ ಒಂದು ತಾಯಿ ತಂದೆ ಸ್ಥಾನವನ್ನು ಅವರು ತುಂಬಿದ್ರು. ಆ ಮಟ್ಟದಲ್ಲಿ ನಮ್ಮನ್ನು ಅವರು ಬೆಳೆಸಿದ್ರಿಂದ ನಾವು ಈ ಮಟ್ಟಕ್ಕೆ ಬರ್ಲಿಕ್ಕಾಯ್ತು. ಈಗ ಸಾಧಾರಣವಾಗಿ ಎಲ್ಲರೂ ನಿವೃತ್ತರಾಗಿದ್ದಾರೆ ಅಂತ ಹೇಳ್ಬೋದು, ಕೆಲವರು ವರ್ಗಾವಣೆಯಾಗಿದ್ದಾರೆ. ಶ್ರೀಮತಿ ಸರಸ್ವತಿ ಸುಧಾಕರ್ ಅನ್ನೋರು ಮುಖ್ಯೋಪಾಧ್ಯಾಯರಾಗಿ ಅಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ರು. ಪ್ರತಿ ಶನಿವಾರದ ಕೊನೆಯ ಪಿರಿಯಡ್ ಅಲ್ಲಿ ಅವರು ನಮ್ಮೆಲ್ಲರಿಗೂ ಕೂಡ ನೃತ್ಯ, ಹೀಗೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು. ನಿಮ್ಮ ಫೋಟೋಸ್ಗಳನ್ನ ನೋಡಿದ್ದೆ, ಭರತನಾಟ್ಯ ಫೋಟೋಸ್ಗಳೆಲ್ಲ ಬಹುಶಃ ಅವರೇ ಸ್ಫೂರ್ತಿ ಏನು ಅಂತ ಅನ್ಸುತ್ತಲ್ಲ. ಖಂಡಿತ ಎಲ್ಲ ಶಿಕ್ಷಕರು. ಇನ್ನು ಸಂತ ಮೇರಿಯ ಪ್ರೌಢಶಾಲೆ ಕುಂದಾಪುರದಲ್ಲಿ ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸ ಆಯಿತು. ಅಲ್ಲಿ ನಾನು ಕಲ್ತದ್ದೇನಂದ್ರೆ ಅಸೆಂಬ್ಲಿ, ಶಿಸ್ತು, ಮೌನ, ಧ್ಯಾನ, ಪ್ರಾರ್ಥನೆ, ಸಾಮಾಜಿಕ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ನಾವು ಹೇಗೆ ವರ್ತಿಸಬೇಕು, ನಮ್ಮ ಮಾತುಕತೆ ಜನರ ಜೊತೆಗೆ ಹೇಗಿರಬೇಕು, ಈ ಎಲ್ಲ ಶಿಸ್ತನ್ನು ನನ್ನ ಸಾಂಸ್ಕೃತಿಕ ಕ್ಷೇತ್ರದ ಬೆಳವಣಿಗೆ ಜೊತೆಗೆ ಇವು ಕೂಡ ಪೂರಕವಾಗಿ ಬೆಳೆದು ಬಂತು. ಅಲ್ಲಿ ಅಸುಂತಾ ಔರಿಯಾ ಲೋಬೋ ಅನ್ನುವರು ಈಗ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತದನಂತರ ತಮಗೆ ಗೊತ್ತೇ ಇದೆ, ಭಂಡಾರ್ಕರ್ಸ್ ಕಾಲೇಜ್ ಅಂದರೆ ಸಾಗರ ಇದ್ದ ಹಾಗೆ. ಹೌದು, ಅಲ್ಲಿ ಪ್ರೀತಿ, ಸ್ಫೂರ್ತಿ ಪ್ರತಿಯೊಂದು ಕೂಡ ನನಗೆ ನಮ್ಮ ಶಿಕ್ಷಕರಿಂದ ಮತ್ತು ಗೆಳೆಯರಿಂದ, ಗೆಳತಿಯರಿಂದ, ನಮ್ಮ ಕ್ಲಾಸ್ಮೇಟ್ಸ್, ಸಹಪಾಠಿಗಳಿಂದ ಎಲ್ಲರಿಂದ ಸಿಗ್ತಾ ಬಂತು. ಇಂಟರ್ ಕಾಲೇಜ್ ಕಾಂಪಿಟೇಷನ್ ಕಾರ್ಕಳ ಭುವನೇಂದ್ರ, ಉಡುಪಿ MGM, JCBM ಶೃಂಗೇರಿ, ಮೂಡುಬಿದ್ರೆ ಮಹಾವೀರ, ಯಾವ ಸಂಸ್ಥೆಯಲ್ಲಿ ನಡೆದ್ರೂ ಕೂಡ ನಮ್ಮ ಒಂದು ಭರತನಾಟ್ಯ ಇಲ್ಲ ಯಕ್ಷಗಾನ, ನಮ್ಮ ಟೀಮು ಎಲ್ಲರೂ ಒಟ್ಟಾಗಿ ಹೋಗುವುದೇ. ವರ್ಷದ ಎಲ್ಲ ದಿನಗಳಲ್ಲೂ RN ಶೆಟ್ಟಿ ಹಾಲ್, ಕೊಯ್ಯಾಕುಟ್ಟಿ ಹಾಲ್, ಮಾಧವ ಮಂಟಪ, ಅಲ್ಲೇ ಒಂದು ಭರತನಾಟ್ಯ, ಒಂದು ಯಕ್ಷಗಾನ, ಒಂದು ಭಾಷಣ ಇಲ್ಲ ಕಾರ್ಯಕ್ರಮ ನಿರ್ವಹಣೆ. ಹೀಗೆ ಅದು ಸ್ಫೂರ್ತಿ ತುಂಬಿದ ಎಲ್ಲ ಶಿಕ್ಷಕರು ಪ್ರತಿಭಾವಂತರಾದ್ರಿಂದ ಮತ್ತೆ ಯಕ್ಷಗಾನ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಬಂತು. ಆ ಸಂದರ್ಭದಲ್ಲಿ ಕನ್ನಡ ಐಚ್ಛಿಕವನ್ನು ನಾನು ಆಯ್ದುಕೊಂಡಿದ್ದೆ. ಡಿಗ್ರಿ ಫೈನಲ್ ಇಯರ್ ಆದಾಗ ಆ ಪರೀಕ್ಷೆಯಲ್ಲಿ ನಾನು ಕನ್ನಡ ಐಚ್ಛಿಕದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ಸ್ಥಾನ ಬಂತು ನನಗೆ. ತದನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಗೆ ಜಾಯ್ನ್ ಆದೆ. ಆ ಸಂದರ್ಭದಲ್ಲಿ ಹೊಸ ಚಿಂತನೆ, ಓಹೋ ಬದುಕನ್ನು ಹೀಗೂ ಅಧ್ಯಯನ ಮಾಡ್ಬೋದಲ್ವಾ, ಹೊಸ ವಿಚಾರಗಳು, ಗಂಭೀರವಾದ ಚಿಂತನೆಗಳು ಆರಂಭವಾದದ್ದು ವಿಶ್ವವಿದ್ಯಾನಿಲಯದಲ್ಲಿ. ಅಲ್ಲೂ ಕೂಡ ನಾವು ಯಕ್ಷಗಾನ, ಭರತನಾಟ್ಯ ಬಿಟ್ಕೊಡ್ಲಿಲ್ಲ. ನಾವೆಲ್ಲ ಕುಂದಾಪುರದವರು ಒಟ್ಟು ಹಾಕ್ಕೊಂಡು ಅಲ್ಲಿ ಮತ್ತೆ ಯಕ್ಷಗಾನ, ಭರತನಾಟ್ಯ ಮಾಡಿಕೊಂಡು ಮುಂದುವರಿಸ್ಕೊಂಡು ಬಂದ್ವಿ. ಅದೇ ಸಂದರ್ಭದಲ್ಲಿ MA ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಪಾಸಾದವರನ್ನು NET ಪರೀಕ್ಷೆಗೆ ಕಡ್ಡಾಯವಾಗಿ ನಮ್ಮ ಪ್ರೊಫೆಸರ್ ಅವರು ಕುಳಿಸಿದ್ರು. ಆವಾಗ NET ಪಾಸಾದೆ. ತದನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಬರುವಾಗ
ರಿಸಲ್ಟಲ್ಲಿ ಪ್ರಥಮ ರ್ಯಾಂಕ್ ಸಹಿತ ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಿ ಕಳಿಸಿದ್ರು. ಈ ಸಂದರ್ಭದಲ್ಲಿ ನನ್ನನ್ನು ಬೆಳೆಸಿದ ಸರ್ವ ಶಿಕ್ಷಕ ವೃಂದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅವರೆಲ್ಲರನ್ನು ಕೂಡ ನೆನಪಿಸ್ತೇನೆ. ಬಹುಶಃ ಇದು ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಕೂಡ ಧನ್ಯತೆ ಹೇಳುವಂಥ ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕೂಡ ಆಭಾರಿಯಾಗಿರುತ್ತೆ. ಅದು ನಮ್ಮ ಒಂದು ವಾಹಿನಿಯಲ್ಲಿ ಆಗ್ತಾ ಇರೋದಕ್ಕೆ ನಮಗೆ ಕೂಡ ತುಂಬ ಹೆಮ್ಮೆ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ವೃತ್ತಿ ಬದುಕು ಈಗ ಸದ್ಯಕ್ಕೆ ಹೇಗಿದೆ, ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆ, ನೀವು ಏನು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಾ ಆ ಶಿಕ್ಷಣ ಸಂಸ್ಥೆ ಬಗ್ಗೆ ಕೇಳಬೇಕು ಅಂತ ನನಗನ್ಸುತ್ತೆ. ಅದನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ಸರಿ ಕೂಡ ಆಗೋದಿಲ್ಲ. ಯಾಕಂದರೆ ಎಲ್ಲಿ ನಮಗೆ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಮತ್ತು ಎಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ನೆನಪಿಸ್ಕೋಬೇಕಾಗುತ್ತೆ. ಈಗ ಇರುವಂಥ ಸಂಸ್ಥೆ ಬಗ್ಗೆ ಹೇಳ್ಬೋದಾ? ನಮ್ಮದು ಲೊಯೋಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿದೆ. ನನ್ನ ಕಲ್ಪನೆಯಲ್ಲಿ ನಾನು ಈಗಲೂ ಒಬ್ಬಳು ವಿದ್ಯಾರ್ಥಿನಿಯೇ. ಯಾಕಂದ್ರೆ ನಾನು ವಿದ್ಯಾರ್ಥಿ ತಿಳ್ಕೊಳ್ತಾ ಇರ್ತೀನಿ, ಹಾಗೆ ತಿಳಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗೋದು. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಎಂತಹ ಸ್ಫೂರ್ತಿ ತುಂಬುವಂತಹ ಗುರು ಸಮುದಾಯ ಸಿಕ್ತೋ, ನಾನೀಗ ಉಪನ್ಯಾಸಕಿ ಆದ್ಮೇಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಅಂತಹುದೇ ಆದಂಥ ಒಂದು ಸ್ಫೂರ್ತಿ ತುಂಬುವ ವಾತಾವರಣ ನನಗೆ ಸಿಕ್ಕಿದೆ. ನಮ್ಮ ಶಿಕ್ಷಣ ಸಂಸ್ಥೆಯ ಮಾತೃ ಸಂಸ್ಥೆ ಮಂಗಳೂರಿನ ಸಂತ ಅಲೋಶಿಯಸ್. ಈಗ ನಾವೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ ಅದೇ ಸಂಸ್ಥೆ. ಓಕೆ. ಅದು ಜಜ್ವಿತ್ ಸಂಸ್ಥೆ. ಸಮಾಜೋದ್ಧಾರದ ಪರಿಕಲ್ಪನೆಯನ್ನ ಹೊತ್ತು ಹಿಂದುಳಿದವರನ್ನ ಉದ್ಧರಿಸುವಂತಹ ವಿಶಿಷ್ಟ ಪರಿಕಲ್ಪನೆಯನ್ನ ಹೊಂದಿ ಅದಕ್ಕೋಸ್ಕರ ಹಗಲಿರುಳು ಶ್ರಮಿಸುವಂತಹ ಸಂಸ್ಥೆ ನಮ್ಮ ಲೊಯೋಲಾ ಆಗಿದೆ. ಬಹಳ ಮುಖ್ಯವಾಗಿ ಶೈಕ್ಷಣಿಕ ಶ್ರೇಷ್ಠತೆ, ವ್ಯಕ್ತಿತ್ವ ರಚನೆ ಮತ್ತು ಸಾಮಾಜಿಕ ಕಾಳಜಿ, ಈ ಮೂರು ಪ್ರಧಾನವಾದ ಅಂಶಗಳಿಗೆ ಬದ್ಧವಾಗಿ ಧ್ಯೇಯವಾಕ್ಯವನ್ನಾಗಿ ಇಟ್ಕೊಂಡಿದೆ. ಯಾಕೆಂದ್ರೆ ಅಲ್ಲಿ ಕೇವಲ ವಿದ್ಯಾರ್ಥಿ ಸಮುದಾಯವನ್ನ ಬೆಳೆಸುವುದು ಮಾತ್ರ ಅಲ್ಲ, ಶಿಕ್ಷಕ ಸಮುದಾಯವನ್ನು ಕೂಡ ಬೆಳೆಸ್ತಾ ಇದೆ. ಪ್ರತಿಭಾವಂತ ಶಿಕ್ಷಕರನ್ನ ಪ್ರಧಾನ ವೇದಿಕೆ ತಂದು ಪರಿಚಯಿಸಿ, ಆ ವೇದಿಕೆಯಿಂದ ಪ್ರಧಾನ ವಾಹಿನಿಗೆ ತಂದು ಬೆಳವಣಿಗೆಗೆ ಸ್ಫೂರ್ತಿ ತುಂಬುವಂತಹ ಎಲ್ಲ ಒಂದು ಅವಕಾಶಗಳು ಮತ್ತು ಅನುಕೂಲಗಳು ನಮ್ಮ ಲೊಯೋಲಾ ಸಂಸ್ಥೆಯಲ್ಲಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ನಾನು ಕೆಲಸಕ್ಕೆ ಸೇರಿದ ಅಂದಿನಿಂದ ಇಂದಿನವರೆಗೂ ಕೂಡ ನನಗೆ ಸಿಕ್ಕಂತಹ ಎಲ್ಲ ಫಾದರ್ ಅವರು, ಎಲ್ಲ ಬ್ರದರ್ ಅವರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆಂದ್ರೆ ಅವರ ಪಾತ್ರವೂ ಇದೆ. ಯಾವ ಸಂದರ್ಭದಲ್ಲಿ ಯಾವುದೇ ಒಂದು ಸಹಾಯ, ಬೆಂಬಲ, ಪ್ರೋತ್ಸಾಹ ಅವರು ನನಗೆ ಕೊಡ್ತಾನೆ ಬಂದಿದ್ದಾರೆ. ಮತ್ತೊಂದೇನಂದ್ರೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನು ನಾನು ಪಡೀಲಿ, ಮತ್ತೊಮ್ಮೆ ಅಸೆಂಬ್ಲಿಯಲ್ಲಿ ಅವರು ವಿದ್ಯಾರ್ಥಿ ಸಮುದಾಯದ ಎದುರಿಗೆ ಅದನ್ನ ವಿತರಿಸಿ ಮತ್ತೊಮ್ಮೆ ಗೌರವಿಸ್ತಾ ಇದ್ರು. ಇದರ ಹಿಂದಿರುವ ಉದ್ದೇಶ ಏನಂದ್ರೆ ಸ್ಫೂರ್ತಿ ತುಂಬುವುದು ಮಕ್ಕಳಿಗೆ. ನಾವು ನಮ್ಮ ಶಿಕ್ಷಕರನ್ನ ಕಂಡು ಸ್ಫೂರ್ತಿ ಪಡೆದು ಬೆಳೆದ ಹಾಗೆ ನಮ್ಮ ವಿದ್ಯಾರ್ಥಿ ಸಮುದಾಯ ಬೆಳಿಬೇಕು ಅನ್ನುವಂತ ಉದ್ದೇಶ. ಇನ್ನು ನಮ್ಮ ಕಾಲೇಜಿನಲ್ಲಿ ಆಡಳಿತ ಮಂಡಳಿ, ನಮ್ಮ ನಿರ್ದೇಶಕರು, ನಮ್ಮ ಸುಪೀರಿಯರ್ ಅವರು ನಮಗೆ ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಮಾತ್ರವಲ್ಲ, ನಮ್ಮ ಪ್ರೊವಿನ್ಷಿಯಲ್ ಅವರು ಯಾವಾಗಲಾದ್ರೂ ಒಮ್ಮೆ 2, 3, 4 ಸಲ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ತಾ ಇರ್ತಾರೆ ಯಾವಾಗಲಾದ್ರೂ. ಆವಾಗ ಅವರು ಕೂಡ ನಮ್ಮನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಬಂದಿದ್ದಾರೆ, ನಮ್ಮನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಇವೆಲ್ಲವುಗಳ ಜೊತೆಯಲ್ಲಿ ನಿತ್ಯವೂ ನಮ್ಮ ಜೊತೆಗೆ ಕೆಲಸ ನಿರ್ವಹಿಸುವ ನನ್ನ ಸಹೋದ್ಯೋಗಿ ಮಿತ್ರರು, ಆಮೇಲೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಮತ್ತು ನನ್ನ ವಿದ್ಯಾರ್ಥಿ ಸಮುದಾಯ ಈ ಎಲ್ಲ ಬೆಳವಣಿಗೆಗೆ ಪ್ರೋತ್ಸಾಹವಾಗಿ ಬೆನ್ನೆಲುಬಾಗಿ ನಿಂತಿದೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಿ ಅವರನ್ನ ಎಲ್ಲರನ್ನ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಮೇಡಮ್. ಈಗ ನಿಮ್ಮ ಈ ಒಂದು ಸಂದರ್ಶನದಲ್ಲೂ ನಾವು ಒಂದಿಷ್ಟು ಫೋಟೋಸ್ಗಳನ್ನ ನೋಡಿದ್ವಿ. ಅದರಲ್ಲಿ ನೃತ್ಯ ಪ್ರಕಾರದಲ್ಲಿ ನಿಮ್ಮ ಫೋಟೋಸ್ಗಳು ನನಗೆ ಹೈಲೈಟ್ ಅಂತ ಅನ್ನಿಸ್ತು. ಯಾಕಂದ್ರೆ ಭರತನಾಟ್ಯ ಇರ್ಬೋದು, ಅನೇಕ ವೇದಿಕೆಗಳನ್ನ ನೀವು ಹಂಚ್ಕೊಂಡಿದ್ದೀರಾ. ಸೊ ಈ ನೃತ್ಯ ಕಲಿಕೆ ನಿಮ್ಗೆ ಆರಂಭ ಆಗಿದ್ದು ಎಲ್ಲಿಂದ? ಮತ್ತೆ ಈ ಒಂಥರ ಬಹುಮುಖ ಪ್ರತಿಭೆ ಇದು ಒಂದು ಮುಖದ ಪ್ರತಿಭೆ ಅಲ್ಲ, ಇದು ಬಹುಮುಖದ ಪ್ರತಿಭೆ ಅಂತ ಹೇಳ್ಬೋದು. ಇದಕ್ಕೆ ಯಾರಾದ್ರೊಬ್ರು ಸ್ಫೂರ್ತಿ ಇದ್ರೆ ಅದು ಯಾರು ಅಂತ ಹೇಳಿ?
ಅದು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕಿದ ಗುರುಗಳಿಂದ, ಓಕೆ. ನನ್ನ ತಾಯಿ ತಂದೆ, ನಮ್ಮ ಮನೆಯವರು, ನನಗೆ ಸಿಕ್ಕಿದ ಎಲ್ಲ ಗುರು ಸಮುದಾಯ, ನನ್ನ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿ ಮಿತ್ರರು, ನಮ್ಮ ಸಂಸ್ಥೆ ಆಡಳಿತ ಮಂಡಳಿ, ನಮ್ಮ ಪ್ರಾಚಾರ್ಯರು, ಇದರಲ್ಲಿ ಅವ್ರದ್ದು ಅವ್ರದ್ದು ಅಂತ ನಾನು ಸಪರೇಟ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಹೌದು. ಒಂದು ಮಾತ್ರ ಹೇಳಬಲ್ಲೆ, ಪ್ರಯತ್ನ ನನ್ನದು. ಇವೆ ಎಲ್ಲವೂ ಒಬ್ಬರಿಂದ ಸಾಧ್ಯ ಇಲ್ಲ. ಸೋಮೇಶ್ವರ ಶತಕದ ಸಾಲುಗಳೇ ಇವೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಸುಜ್ಞಾನದಿಂದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಫೂರ್ತಿ ಪಡೆದು ಬೆಳೆದು ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲರ ಆಶೀರ್ವಾದನೂ ಇದೆ, ಎಲ್ಲರ ಸ್ಫೂರ್ತಿ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಈಗ ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳೋದು, ಇಷ್ಟೆಲ್ಲ ನೀವು ಮಾಡಿದ್ದೀರಾ, ಈಗಾಗಲೇ ಒಂದು ಹಂತದ ಸಾಧನೆ ಮುಗ್ದಿದೆ ಅಂತ ನನಗನ್ಸುತ್ತೆ. ನೀವು ಹೇಳಿದ್ರೆ ನಾನು ಪ್ರತಿದಿನ ಒಂದಿಷ್ಟು ಕಲಿತಾ ಇರ್ತೀನಿ, ಓದ್ತಾ ಇರ್ತೀನಿ, ವಿದ್ಯಾರ್ಥಿಗಳಿಂದಲೇ ಕಲ್ತ್ಕೊಳ್ಳೋದು ತುಂಬ ಇದೆ ಅಂತ ನೀವು ಮಾತಲ್ಲಿ ಹೇಳ್ತಾ ಇದ್ರಿ. ಅದನ್ನು ಬಿಟ್ಟು ಲೈಫಲ್ಲಿ ಏನಾದರೂ ಮುಂದೆ ಒಂದು ಸಾಧನೆಯನ್ನು ಮಾಡಬೇಕು. ಎಲ್ಲರಿಗೂ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ಒಂದು ಕನಸು ಅಂತ ಇದ್ದೇ ಇರುತ್ತೆ, ಒಂದಿಷ್ಟು ಕನಸನ್ನು ಇಟ್ಕೊಂಡಿರ್ತಾನೆ. ಏನು ಮುಂದೆ ಏನು ಡ್ರೀಮ್ ಇಟ್ಕೊಂಡಿದ್ದೀರಾ, ಏನು ಕನಸಿದೆ, ಅದನ್ನು ಒಂಚೂರು ಹೇಳ್ಬೋದಾ ನಮಗೆ ಅಂತ? ಸಾಹಿತ್ಯ ಕ್ಷೇತ್ರದಲ್ಲಿ ಅಂದ್ರೆ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು. ಕೊಡುಗೆಯನ್ನು ಕೊಡಬೇಕು ಅಂದ್ರೆ ಮೊದಲು ನಾವು ಯಾವುದೇ ಕಿರೀಟವನ್ನ ಬದಿ ಕಳಚಿ ಇಡಬೇಕು. ನಾವೊಬ್ರು ವಿದ್ಯಾರ್ಥಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಓದಿದಾಗ, ಕೊಂಬನ್ನ ಬದಿಗಿಟ್ಟು ನಮ್ಮನ್ನು ನಾವು ವಿದ್ಯಾರ್ಥಿ ಎಂದು ಭಾವಿಸಿದಾಗ ಪ್ರತಿಯೊಂದು ಕ್ಷೇತ್ರಗಳು ತಾನಾಗಿಯೇ ತೆರೆದುಕೊಳ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ನಾನು ಒಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ಇರ್ತದೆ, ಹೊಗಳಿಕೆ ಮತ್ತು ತೆಗಳಿಕೆ. ಅವು ಯಾವುಗಳಿಗೂ ಕೂಡ ತೀರ ನಾವು ಅಂಟಿಕೊಳ್ಳದೆ, ನಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಿದು ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ನಾವು ಈ ಸಾಹಿತ್ಯವೋ, ಸಂಗೀತವೋ, ನೃತ್ಯವೋ, ಕ್ರೀಡೆಯೋ, ಯಾವ್ಯಾವ ಕ್ಷೇತ್ರದಲ್ಲಿ ಆ ಭಗವಂತ ನಮಗೆ ಯಾವ ಪ್ರತಿಭೆಯನ್ನು ಕೊಟ್ಟಿದ್ದಾನೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಮುಂದುವರೆದು ಅರ್ಧಕ್ಕೆ ನಿಲ್ಲಿಸದೆ, ಮೊಬೈಲ್ ಲೋಕಕ್ಕೆ ನಮ್ಮನ್ನು ಸೀಮಿತಗೊಳಿಸದೆ, ಅದರ ಆಚೆಗೆ ಅದನ್ನು ಮೀರಿ ನಿಂತು ಬೆಳೆದು ನಾವು ಹೆಸರು ಮಾಡಬೇಕು ಅನ್ನುವ ಉದ್ದೇಶ ಅಲ್ಲದಿದ್ರೂ ಕೂಡ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮಿಂದ ಏನಾದರೂ ಸೊಸೈಟಿಗೆ ಬರವಣಿಗೆಯೋ ಪ್ರತಿಯೊಂದು ಕೂಡ ಕೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿತ್ಯ ನಿರಂತರವಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಹೌದು ಮೇಡಮ್, ನಿಜವಾಗ್ಲೂ ಇಷ್ಟೆಲ್ಲ ಈಗ ನಾವು ಏನು ಒಂದು 30-40 ನಿಮಿಷಗಳ ಕಾಲ ನಿಮ್ಮ ಜೊತೆ ಮಾತಾಡಿದ್ವಿ. ಸೊ ಇದು ಒಂದಿನದ ಸಾಧನೆ ಅಲ್ಲ, ಇದೆಲ್ಲ ಹಂತ ಹಂತವಾಗಿ ಬಂದು ಪ್ರತಿದಿನ ಕಲಿತು ಮಾಡಿ ಅನಂತರದಲ್ಲಿ ಈ ಸ್ಥಾನಕ್ಕೆ ನಿಮ್ಮನ್ನು ತಗೊಂಡು ಬಂದು ಕೊಡಿಸಿರುವಂಥದ್ದು. ನನಗೊಂದು ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಟೀಚರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು. ಯಾವಾಗಲೂ ಸಮಾಜ ಮುಂದೆ ಹೆಂಗೆ ಬದಲಾಗಬೇಕು ಅಥವಾ ಸಮಾಜದಲ್ಲಿ ಒಳ್ಳೆಯ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಟೀಚರ್ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಅದರಲ್ಲೂ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಭಾಷೆಯನ್ನು ಪ್ರಚುರಪಡಿಸುವಂಥ ಟೀಚರ್ಸ್ ಇರ್ತಾರಲ್ಲ, ಆ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ, ನಿಮಗೂ ಸಿಕ್ಕಿದೆ. ಹಾಗಾಗಿ ನನಗೆ ಆ ನೆಲೆಯಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸಬೇಕು ಅಂತ ಅನಿಸುತ್ತೆ. ಸೊ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು ಅಥವಾ ನಿಮ್ಮ ಒಂದು ಅಪೂರ್ವ ಉಪನ್ಯಾಸ ಮಾಲಿಕೆಗಳನ್ನು ಕೂಡ ನಾನು ಕೆಲವೊಂದನ್ನು ನೋಡಿದ್ದೆ. ಸೊ ಅವುಗಳಿಗೆ ಸಿಕ್ಕಿರುವಂಥ ಬೆಂಬಲಗಳಿರ್ಬೋದು, ಮತ್ತು ನಿಮ್ಮ ಮನೆಯವರ ಸ್ಫೂರ್ತಿ ಇರಬಹುದು, ನಿಮ್ಮ ಸರಳ ಸಜ್ಜನಿಕೆ ಮತ್ತು ಸಹೃದಯದ ಮಾತುಗಳಿರ್ಬೋದು, ಇವು ನಮ್ಮಂಥ ಯಂಗ್ಸ್ಟರ್ಸ್ ಅನೇಕರಿಗೆ ಸ್ಫೂರ್ತಿ ಆಗುತ್ತೆ. ಸೊ ಇವೆಲ್ಲ ಕೆಲಸಗಳು ಮುಂದೆಯೂ ಕೂಡ ನಡೀಲಿ. ನಿಮ್ಮ ಊರಿನ ಮತ್ತು ನಿಮ್ಮ ಹೆತ್ತಮ್ಮನ ಊರಿನ ಮತ್ತು ನೀವು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಆ ಸಂಸ್ಥೆಯ ಮತ್ತು ಮುಂದೆಯೂ ಕೂಡ ನೀವು ಇನ್ನೂ ಅನೇಕ ವೇದಿಕೆಗಳನ್ನು ಹಂಚಿಕೊಳ್ಳುವಂಥ ಕಾಲಘಟ್ಟವನ್ನು ಮುಂದೆ ಲಭಿಸುತ್ತೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಅವೆಲ್ಲವೂ ಕೂಡ ನಿಮ್ಮ ಬೆಂಬಲಕ್ಕೆ ಸ್ಫೂರ್ತಿ ಆಗಿರಲಿ ಅಂತ ಅನ್ಕೊತೀನಿ. ನಿಮ್ಮ ಮನೆಯವರಿಗೂ ಕೂಡ ನಾವು ಸ್ಪೆಷಲ್ ಆಗಿ ಒಂದು ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ಇವತ್ತು ಬೆಳಿಗ್ಗೆನೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಸೊ ನೀವು ಇಲ್ಲಿಗೆ ಬಂದ್ರಿ, ಅಷ್ಟು ದೂರದಿಂದ ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಮತ್ತೆ ಕೊನೆಯದಾಗಿ ನಿಮ್ಮ ಹತ್ರ ನಾನು ಕೇಳೋದು, ನಿಮ್ಗೆ ಏನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ನನಗೆ ತುಂಬಾ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂತಂದ್ರೆ,
ನನಗೆ ವಿವರಿಸ್ಲಿಕ್ಕೆ ಆಗೋದಿಲ್ಲ. ಇದರ ಬಗ್ಗೆ ಮಾತಾಡೋದಾದ್ರೆ ಎಷ್ಟೊತ್ತು ಕೂಡ ಮಾತಾಡ್ಬೋದು. ತುಂಬ ಮಂದಿಗೆ ಸ್ಫೂರ್ತಿ, ಕೆಲವರಿಗೆ ಕೆಲವರನ್ನ ನೋಡಿ ಸ್ಫೂರ್ತಿ, ಕೆಲವರಿಗೆ ಕೆಲವರ ಟ್ಯಾಲೆಂಟ್ ನೋಡಿ ಸ್ಫೂರ್ತಿ, ಕೆಲವರಿಗೆ ಕೆಲವರ ಮಾತುಗಳನ್ನು ನೋಡಿ ಸ್ಫೂರ್ತಿ. ಅದು ದೃಶ್ಯ ಮಾಧ್ಯಮ, ಶ್ರಾವ್ಯ ಮಾಧ್ಯಮ ಎಲ್ಲ ಮೇಳೈಸುವಿಕೆಯಿಂದ ನಿಮ್ಮ ಒಂದು ಪ್ರತಿಭೆಯ ನೆಲೆಯಲ್ಲಿ ನನ್ನನ್ನು ಪರಿಚಯಿಸುವಂತಹ ಸದುದ್ದೇಶವನ್ನು ತಾವು ಹೊಂದಿದ್ದೀರಿ. ಅದಕ್ಕೆ ಪೂರಕವಾಗಿ ನನ್ನನ್ನು ಕೂಡ ವೇದಿಕೆಗೆ, ಪ್ರಧಾನ ವಾಹಿನಿಗೆ ತಂದು ಸಮಾಜಕ್ಕೆ ಪರಿಚಯಿಸುವಂತಹ ವಿಶಿಷ್ಟ ಉದ್ದೇಶವನ್ನು ಹೊಂದಿದ್ದೀರಿ. ತಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬು ಮನದ ಕೃತಜ್ಞತೆಗಳೊಂದಿಗೆ ಮನಃಪೂರ್ವಕವಾದ, ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಹೆಗ್ಗದ್ದೆ ಸ್ಟುಡಿಯೋ ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಒಂದು ಸಾಹಿತ್ಯಾಭಿಮಾನ ಇರ್ಬೋದು, ಸಾಹಿತ್ಯಾಸಕ್ತಿ ಇರ್ಬೋದು, ಅಥವಾ ಯುವ ಪೀಳಿಗೆಗೆ ನಿಮ್ಮ ಸಾಹಿತ್ಯ ಸ್ಫೂರ್ತಿ ಆಗೋ ನೆಲೆಯಲ್ಲಿ ನೀವು ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದೀರಾ. ಸೊ ಮತ್ತೊಮ್ಮೆ ನಮ್ಮ ಹೆಗ್ಗದ್ದೆಯ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಸಾಹಿತ್ಯ ಅಂದರೆ ಹಾಗೆ, ಅದನ್ನು ನೀವು ಯಾವ ನೆಲೆಯಲ್ಲಾದರೂ ಬೇಕಾದರೂ ಅರ್ಥ ಮಾಡ್ಕೋಬೋದು. ಅದರಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರ ಇದೆಯಲ್ಲ, ಇದು ಮನುಷ್ಯನನ್ನು ಯಾವ ಬಗೆಯಲ್ಲಿ ಬೇಕಾದರೂ ಬದಲಾವಣೆಗೆ ತಳ್ಳಬಹುದು. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ನೀವು ಒಂದು ಸಲ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ ನೋಡಿ, ಒಂದು ಕನ್ನಡ ಪುಸ್ತಕವನ್ನು ಓದಿ. ಸೊ ಅದರಲ್ಲಿ ಸಿಕ್ಕುವಂತಹ ಖುಷಿ, ನೆಮ್ಮದಿ, ಸುಖ ಇದೆಯಲ್ಲ, ಇದು ಬೇರೆ ಯಾವುದೇ ಮೊಬೈಲಿಂದನೂ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಆದಷ್ಟು ಕನ್ನಡವನ್ನು ಬೆಳೆಸಿ, ಕನ್ನಡ ಪುಸ್ತಕಗಳನ್ನು ಓದಿ, ಮತ್ತು ಇಂತಹ ಸಾಹಿತ್ಯದ ಪ್ರಕಾರಗಳಲ್ಲಿ ದುಡಿಯುವವರನ್ನು ನಾವು ಸದಾ ಬೆಂಬಲಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.